ಅಲ್ಪ ಸಮಯ ವೇಗವಾಗಿ ಸತ್ಯವೇದ ಗ್ರಂಥದಿಂದ ನಿಮ್ಮೊಟ್ಟಿಗೆ ನಾನು ಮಾತನಾಡಲಿಕ್ಕೆ ಬಯಸುವಂಥ ವಿಷಯ ಪರಲೋಕದ ಆರಾಧನೆ. ಪರಲೋಕದ ಆರಾಧನೆ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಪರಲೋಕದ ಆರಾಧನೆ. ಹೇಳಿದ್ರ ಗಟ್ಟಿಯಾಗಿ ಹೇಳ್ರಿ. ಹಂಗೆ ಆಮೇಲೆ worship is not earthly, it is heavenly alignment ಅಂತಾರೆ. ಆರಾಧನೆಯು ಐಕ್ಯವಲ್ಲ, ಅದು ಪರಲೋಕದ ಜೋಡಣೆ ಅಂತಾರೆ. ಯಾಕಪ್ಪದ ನಾನು ಆರಂಭದಲ್ಲಿ ಹೇಳಿದೆ ಅಂದರೆ, ಭೂಮಿಯಲ್ಲಿ ಆರಾಧನೆ ಮಾಡೋದಕ್ಕೆ ನಮಗೆ ಅವಕಾಶ ಇಲ್ಲದೆ ಇದ್ದಾಗ ಪರಲೋಕದ ದೇವರು ತನ್ನ ಏಕಕುಮಾರನಾದ ಯೇಸುವನ್ನು ನಮಗಾಗಿ ದಾರಿ ಎಳೆದು ಕೊಡುವುದರ ಮೂಲಕ ನಮ್ಮನ್ನು ಮತ್ತೆ ಜೋಡಣೆ ಮಾಡಿದನು ಅಂತ. ಅದರಿಂದಲೇ ಇವತ್ತು ನಾವಿಲ್ಲಿ ಕುಳಿತುಕೊಂಡು ಸ್ತೋತ್ರ ಹೇಳ್ತಾ ಇರೋದು. ಹಲ್ಲೆಲೂಯ. ಇವತ್ತು ನಾನು ನಿಮ್ಮನ್ನು ಪರಲೋಕದ ಆರಾಧನೆ ಕಡೆಗೆ ನಡೆಸಲಿಕ್ಕೆ ಹೋಗ್ತೀನಿ. ಕನ್ನಡದಲ್ಲಿ ಹೀಗೆ ಹೇಳ್ತಾರೆ, ಇಲ್ಲಿ ಸಲ್ಲುವವನು ಅಲ್ಲಿಯೂ ಸಲ್ಲುವನು, ಇಲ್ಲಿ ಸಲ್ಲದವನು ಅಲ್ಲಿ ಸಲ್ಲದವನಲ್ಲಯ್ಯ. ಅಂದರೆ ಇಲ್ಲಿ ಸಲ್ಲದೆ ಇರುವವನು ಅಲ್ಲಿ ಸಲ್ಲಲ್ಲ ಅಂತ. ಇಲ್ಲಿ ಆರಾಧನೆ ಮಾಡಿದ್ರೆ ತೂಗುಡಿಸ್ಕೊಂಡು ಇರೋರು ಅಲ್ಲಿ ಹೋದರೆ ನಿಮಗೆ ಬಹಳ ಕಷ್ಟ ಆಗುತ್ತೆ. ಆಮೇಲೆ ಕೆಲವ್ರು ಕುಳಿತಿರೋದು ನೋಡಿದ್ರೆ ಅದಕ್ಕೆ ಅಲ್ಲಿಗೆ ನಾನು ಎಲ್ಲಿಗೆ ಹೋಗ್ತೀನಿ. ವಿಶ್ವಾಸಿಗಳ ಜೀವನದಲ್ಲಿ ಪ್ರಧಾನವಾಗಿ ತಿಳಿದುಕೊಳ್ಬೇಕಂತ ಕೆಲವೊಂದು ಭಾಗಗಳುಂಟು. ನಾನು ಹೇಳ್ತೀನಿ, ಮನುಷ್ಯರಾದ ನಾವೆಲ್ಲರೂ ಒಂದು ದಿನ ಸಾಯಲೇಬೇಕು. ನಾವೆಲ್ಲರೂ ಈ ಲೋಕವನ್ನು ಬಿಟ್ಟು ಯಾತ್ರೆ ಮಾಡಬೇಕು. ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಶರೀರವನ್ನು ಮಣ್ಣಿನಿಂದ ತೆಗೆಯಲ್ಪಟ್ಟ ಈ ಶರೀರವನ್ನು ಮಣ್ಣಿಗೆ ಹಾಕ್ತಾರೆ. ಆದರೆ ಆತ್ಮಕ್ಕೆ ಮರಣ ಇಲ್ಲ. ಆತ್ಮ ದೇವರು ನಿಯೋಜಿಸಿರುವಂಥ ಸ್ಥಳಕ್ಕೆ ಹೋಗಬೇಕು. ಒಂದು ಅದು ಪರಲೋಕವಾಗ್ಬೋದು, ಇಲ್ಲ ನರಕವಾಗ್ಬೋದು. ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯದ 8ನೇ ವಚನದಿಂದ 11ನೇ ವಚನದವರೆಗೂ ಇವತ್ತಿನ ಚಿಂತೆಗಾಗಿ ನಾನು ತೆಗೆದುಕೊಂಡಿರುವಂತಹ ವಾಕ್ಯ. ಸಿಕ್ಕದವರು ಆಮೇಲೆ ಹೇಳ್ರಿ. ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲು ಹಿರುಳು ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವಂಥವನು ಎಂದು ಹೇಳುತ್ತವೆ. ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವ ಆತನಿಗೆ 4 ಜೀವಿಗಳು ಪ್ರಭಾವಮಾನ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವ ಹಾಗೆ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ವಿ. ಸಮಸ್ತವನ್ನು ಸೃಷ್ಟಿಸಿದ ಆತನು ನೀನೇ, ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿ ಜೀವಿಸುವ ಆತನನ್ನು ಆರಾಧಿಸುತ್ತಾರೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 22ನೇ ವಚನದಿಂದ, ಆದರೆ ನೀವು ಚಿಯೋನ್ ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸಾಹ ಸಂಘದಲ್ಲಿ ಕೂಡಿರುವ
ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೂ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತನಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ಆಮೆನ್. ಯೋಹನನ ಸುವಾರ್ತೆ 4ನೇ ಅಧ್ಯಾಯ 23-24. ಯೋಹನನ ಸುವಾರ್ತೆ 4:23-24. ಅದರಲ್ಲಿ ಸತ್ಯಭಾವದಿಂದ ದೇವರ ಆರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? 24ನೇ ವಾಕ್ಯ ಅಂಡರ್ಲೈನ್ ಮಾಡ್ಕೊಳ್ಳಿ. ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂತನು. ಇವತ್ತು ಭೂಮಿಯಲ್ಲಿ ಮಾಡುವ ಆರಾಧನೆ ಅದು ಪರಲೋಕವನ್ನು ಸ್ಪರ್ಶಿಸುವಂಥದ್ದಾಗಿರಬೇಕು. ಸ್ವಲ್ಪ ನಿಮಿಷ ನಾನು ಕೆಲವೊಂದು ಕಾರ್ಯಗಳನ್ನು ನಿಮ್ಮ ಚಿಂತೆಗೆ ತರ್ತೇನೆ. ಎಲ್ಲರ ಅಟೆನ್ಷನ್ ನನ್ನ ಕಡೆ ಇರಲಿ, ಎಲ್ಲರೂ ನನ್ನನ್ನು ನೋಡ್ರಿ. ಆದಿಕಾಂಡ ಪುಸ್ತಕದಲ್ಲಿ 12ನೇ ಅಧ್ಯಾಯ ನಮಗೆಲ್ಲರಿಗೂ ತುಂಬ ಪರಿಚಿತವಾಗಿರುವಂಥ ಅಧ್ಯಾಯ. ನಮ್ಮ ಮೂಲ ಪಿತೃವಾದಂಥ ಅಬ್ರಾಮನನ್ನು ದೇವರು ಕರೀತಾ ಇದ್ದಾನೆ. ತೇರಹನ ಮಕ್ಕಳು 3. ತೇರಹನ ಮಕ್ಕಳು 3: ಅಬ್ರಾಮ್, ಆರಾನ್ ಮತ್ತು ನಾಹೋರ್. 3 ಜನ ಮಕ್ಕಳು. ಅದರಲ್ಲಿ ಅಬ್ರಾಮನನ್ನು ದೇವರು ಕರೀತಾನೆ. ಅಬ್ರಾಮನೇ, ನಿನ್ನ ಸ್ವಜನರನ್ನು, ತವರು ಮನೆ, ನಿನ್ನ ಸ್ವಂತ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಬಾ. ನೀನು ಅನೇಕರಿಗೆ ಆಶೀರ್ವಾದ ನಿಧಿಯಾಗಿರ್ತಿ. ವಾಗ್ದಾನ ಮಾಡಿ ದೇವರು ಕರೀತಾನೆ. 6ನೇ ವಾಕ್ಯಕ್ಕೆ ಬಂದಾಗ, 12ನೇ ಅಧ್ಯಾಯದ 6ನೇ ವಾಕ್ಯಕ್ಕೆ ಬಂದಾಗ ಅವನು ಶೆಕೆಮ್ ಎನ್ನುವಂಥ ಸ್ಥಳಕ್ಕೆ ಬರ್ತಾನೆ. ಅಬ್ರಾಮನು ಆ ದೇಶದಲ್ಲಿ ಸಂಚರಿಸುತ್ತಾ ಶೆಕೆಮ್, ಅಂಡರ್ಲೈನ್ ಮಾಡಿಕೊಳ್ರಿ, ಶೆಕೆಮ್ ಎನ್ನುವಂಥ ಹೆಸರಿನ ಅರ್ಥ ಪ್ಲೇಸ್ ಆಫ್ ಬರ್ಡನ್. ಪ್ಲೇಸ್ ಆಫ್ ಬರ್ಡನ್, ಆತ್ಮ ಭಾರ ಇರುವ ಸ್ಥಳ. ಪ್ಲೇಸ್ ಆಫ್ ಬರ್ಡನ್, ಭಾರ ಇರುವಂಥ ಏನು, ಸಮಥಿಂಗ್ ಸ್ಪೆಷಲ್ ಇನ್ ದಟ್ ಪ್ಲೇಸ್. ಶೆಕೆಮ್. ಶೆಕೆಮ್ನಲ್ಲಿ, ಶೆಕೆಮ್ ಕ್ಷೇತ್ರದಲ್ಲಿರುವ ಮೋರ್ಯ ಎಂಬ ವೃಕ್ಷದ ಬಳಿಗೆ ಬಂದನು. ಆ ಕಾಲದಲ್ಲಿ ಕನಾನ್ಯರು ದೇಶದಲ್ಲಿದ್ದರು. ಅಲ್ಲಿ ಯೆಹೋವನು ಅಬ್ರಾಮನಿಗೆ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ತನಗೆ ದರ್ಶನ ಕೊಟ್ಟ ಯೆಹೋವನಿಗೆ ಅಬ್ರಾಮನು ಯಜ್ಞವೇದಿಯನ್ನು ಕಟ್ಟಿಸಿದನು. ಲಿಸನ್ ಟು ಮೀ. ದರ್ಶನ ಸಿಕ್ಕಿದ ಸ್ಥಳ ಶೆಕೆಮ್. ಅಲ್ಲಿ ಯಜ್ಞವೇದಿಯನ್ನು ಕಟ್ಟಿಸಿದನು. ದಟ್ ಮೀನ್ಸ್ ಅವನ ಯಾತ್ರೆಗೆ ಗೂಡಾರ ಹೊಡ್ಕೊಂಡ, ಆದರೆ ಯಜ್ಞವೇದಿಯನ್ನು ಕಟ್ಟಿಸ್ದ. ಅಂದರೆ ಅದು ಪರ್ಮನೆಂಟ್ ಆರಾಧನೆ. ಯಜ್ಞವೇದಿ ಅಂದರೆ ಆರಾಧನೆಯನ್ನು ತೋರಿಸುತ್ತೆ. ನಾವು ಯೋಹಾನನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಓದಿದಂಥ ಭಾಗ ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ವಾಕ್ಯ. ಸಮರಿಯ ಸ್ತ್ರೀ ಸಂಗಡ ಯೇಸು ಸ್ವಾಮಿ ಮಠ ಮಧ್ಯಾಹ್ನದಲ್ಲಿ ಯಾಕೋಬನ ಬಾವಿಯಲ್ಲಿ, ದ ವೆಲ್ ಆಫ್ ಜೇಕಬ್, ಆ ಸ್ಥಳದಲ್ಲಿ ನಿಂತು ಮಾತನಾಡ್ತಾ ಇದ್ದಾನೆ.
ಸ್ತ್ರೀಯ ಸಂಗಡ ಮಟ್ಟ ಮಧ್ಯಾಹ್ನ ಮಾತನಾಡ್ತಾ ಇದ್ದಾನೆ. ಆ ಊರಿನ ಹೆಸರು ಶೇಖರ್. ಶೇಖರ್ ಕನ್ನಡದಲ್ಲಿ ಹೆಂಗೆ ಹೇಳ್ತಾರೆ ಅದನ್ನು? ಶೆಕೇರ್. ಇದು ಇಟ್ಸ್ ವೆರಿ ಕ್ಲೋಸ್ ಟು ಶೆಕೇಮ್. ಸ್ಥಳಕ್ಕೂ ಶೆಖರ್ ಸ್ಥಳಕ್ಕೂ ಹತ್ರನೇ. ಅರ್ಥ ಬಹಳ ವ್ಯತ್ಯಾಸ. ಈ ಶೆಕೇಮ್ ಸ್ಥಳದಲ್ಲಿ ದೇವರು ಅವನಿಗೆ ದರ್ಶನ ಕೊಡ್ತಾರೆ, ಅವನ ಯಜ್ಞವೇದಿಯನ್ನು ಕಟ್ತಾನೆ. ಇದರ ಹತ್ತಿರದಲ್ಲಿ ಇನ್ನ 2 ಪರ್ವತ ಇದೆ. ಆ ಪರ್ವತದ ಹೆಸರು ಒಂದು ಗೆರಿಸಿಮ್, ಇನ್ನೊಂದು ಏಬಲ್. ಒಂದು ಆಶೀರ್ವದಿಸಲ್ಪಟ್ಟ ಪರ್ವತ, ಇನ್ನೊಂದು ಶಪಿಸಲ್ಪಟ್ಟಂಥ ಪರ್ವತ. ನಾನು ಇಸ್ರಾಯೇಲಿಗೆ ಹೋಗಿದ್ದೀನಿ. ಅಲ್ಲಿ ನಿಂತ್ಕೊಂಡು ಆ ಪರ್ವತಗಳನ್ನು ನೋಡಿದ್ದೀನಿ. ಒಂದು ಕಡೆ ಎಷ್ಟು ಆಶೀರ್ವಾದ ಇದೆ, ಇನ್ನೊಂದು ಕಡೆ ಎಷ್ಟು ಶಾಪ ಇದೆ. ಅದನ್ನು ಈಗಿನ ಭಾಷೆಯಲ್ಲಿ ಹೇಳಿದ್ರೆ ವೆಸ್ಟ್ ಬ್ಯಾಂಕ್ ಅಂತಾರೆ. ವೆಸ್ಟ್ ಬ್ಯಾಂಕ್, ನಾಬ್ಲಸ್ ಅನ್ನೋಂಥ ಸ್ಥಳ ಈಗಿನ ಹೆಸರು. ಆಗಿನ ಕಾಲದಲ್ಲಿ ಅದನ್ನು ಗೆರಿಸೀಮ್ ಪರ್ವತ ಮತ್ತು ಏಬೆಲ್ ಪರ್ವತ ಅಂತ 2 ಭಾಗ, 2 ಕಡೆ ಹಿಂಗೆ ನಿಂತ್ಕೊಂಡು ನೋಡಿದ್ರೆ ಎಡಗಡೆ ಬಲಗಡೆ ಹಿಂಗೆ. ಒಂದು ಕಡೆ ಆಶೀರ್ವದಿಸಲ್ಪಟ್ಟ ಪರ್ವತ, ಇನ್ನೊಂದು ಕಡೆ ಶಪಿಸಲ್ಪಟ್ಟ ಪರ್ವತ. ಶೇಕಿಂಗ್ ದ ಕಾಲಿಂಗ್ ಬಿಗಿನ್ಸ್. ನಿನ್ನ ಕರೆ ಆರಂಭವಾಗುವ ಸ್ಥಳ ಶೇಕಿಮ್. ಅದರ ಅರ್ಥ ಬರ್ಡನ್. ಪ್ರತಿ ವ್ಯಕ್ತಿಯ ಕರೆ ಅವರ ಜೀವನದಲ್ಲಿ ಆರಂಭ. ದೇ ಹ್ಯಾವ್ ದ ಬರ್ಡನ್. ವಿತೌಟ್ ಬರ್ಡನ್ ಯು ಕೆನಾಟ್ ಡೂ ದ ಮಿನಿಸ್ಟ್ರಿ. ಎವ್ರಿ ಮಿನಿಸ್ಟ್ರಿ ವಿಲ್ ಬಿಗೇನ್ ವಿತ್ ಬರ್ಡನ್. ಪ್ರತಿಯೊಂದು ಸೇವೆಯು ಆತ್ಮ ಭಾರದಿಂದಲೇ ನಡೆಯುವಂಥದ್ದು. ಆತ್ಮ ಭಾರ ಇಲ್ಲದೆ ಮಾಡುವ ಸೇವೆ ಅಲ್ಲ. ಈ ಸ್ತೋತ್ರ ಹೇಳ್ತಾ ಇಲ್ಲ. ಹಲೋ. ಅಬ್ರಾಮನಿಗೆ ದೇವರು ಕೊಟ್ಟಂತ ಕರೆ, ದ ಕಾಲಿಂಗ್, ಶೆಕೇಮಿನಿಂದ ಆರಂಭವಾಯಿತು. 2ನೇ ಬೆಟ್ಟ ಮೋರಿಯಾ ಬೆಟ್ಟ. ಮೋರಿಯಾ ಎನ್ನುವಂಥ ಸ್ಥಳ ಅದು ಪ್ರಾಮಿಸ್ ಈಸ್ ಟೆಸ್ಟೆಡ್ ಪ್ಲೇಸ್. ವಾಗ್ದಾನದ ಪರೀಕ್ಷೆಯ ಸ್ಥಳ. ಅಬ್ರಾಮನಿಗೆ ದೇವರು ವಾಗ್ದಾನ ಮಾಡಿದನು. ಅವನ ವಾಗ್ದಾನದ ಸಂತತಿಯಾಗಿದ್ದನು ಈಸಾಕನು. ಚೆನ್ನಾಗಿ ಶ್ರದ್ಧೆ ಕೊಟ್ಟು ಕೇಳಬೇಕಿದನ್ನ. ಅವನ ವಾಗ್ದಾನದ ಸಂತತಿ ಈಸಾಕನು. ದೇವರು ಅಬ್ರಾಮನಿಗೆ ಹೇಳ್ತಾನೆ, ನೀನು ಪ್ರೀತಿಸುವ ನಿನ್ನ ಒಬ್ಬನೇ ಮಗನಾದ ಈಸಾಕನನ್ನು ನನಗಾಗಿ ಯಜ್ಞವಾಗಿ ಅರ್ಪಿಸಬೇಕು ಅಂತ. ವಾಗ್ದಾನದ ಸಂತತಿ ಯಾರು? ಅಯ್ಯೋ ಟ್ಯೂಬ್ಲೈಟ್. ವಾಗ್ದಾನದ ಸಂತತಿ ಯಾರು? ಗಟ್ಟಿಯಾಗಿ ಹೇಳ್ರಿ, ಇನ್ನೊಂದ್ಸತಿ ಹೇಳ್ರಿ. ಈಸಾಕನು. ನಿದ್ದೆ ಮಾಡಬಾರ್ದು. ನನಗೊತ್ತು ನೀವು ನಿದ್ದೆ ಮಾಡ್ತೀರಾ ಅಂತಾನೆ ನನ್ನ ಪ್ರಶ್ನೆ ಕೇಳೋದು. ಸ್ತೋತ್ರ. ವಾಗ್ದಾನದ ಸಂತತಿ ಯಾರು? ಈಗ ಟೆಸ್ಟ್ ಯಾರಿಗೆ ಬರ್ತಾ ಇರೋದು? ಈಸಾಕನ ವಿಷಯದಲ್ಲಿ. ಅದನ್ನ ಮೋರಿಯಾ ಅನ್ನೋದು ದ ಪ್ರಾಮಿಸಸ್ ಈಸ್ ಟೆಸ್ಟೆಡ್. ಪ್ರಾಮಿಸ್ ಇಸ್ ಟೆಸ್ಟೆಡ್ ಪ್ಲೇಸ್. ಅಲ್ಲಿ ಮೋರಿಯಾ ಎನ್ನುವಂಥ ಪದದ ಅರ್ಥ ಸ್ಯಾಕ್ರಿಫೈಸ್, ಯಜ್ಞ ಅರ್ಪಿಸೋದು ಅಂತ. ಹಲ್ಲೆಲೂಯಾ. ಏನಕ್ಕಿದೆಲ್ಲ ಹೇಳ್ತಾ ಇದ್ದಾರೋ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ, ಅದಕ್ಕೊಂದು ಕನೆಕ್ಷನ್ ಇದೆ. ಅದಕ್ಕೋಸ್ಕರನೇ ನಾನು ಅದನ್ನು ಹೇಳ್ಕೊಂಡು ಬರ್ತಾ ಇದ್ದೀನಿ. ಆಮೇಲೆ ನಿನ್ನ ಯಾತ್ರೆ, ಅಬ್ರಾಮನ ಯಾತ್ರೆ, ಅವನ ಆರಂಭಿಸೋದು ಶೆಕೇಮಿನಿಂದ. ಈಗ ಅವನ ಟೆಸ್ಟ್ ನಡೀತಾ ಇರೋದು, ಪರೀಕ್ಷೆ ನಡೀತಾ ಇರೋದು ಮೋರಿಯಾದಲ್ಲಿ. ಇವನ ಜರ್ನಿ
ಅದಕ್ಕೆ ಒಂದು ಅರ್ಥ ಕೊಟ್ಟಿದ್ದು ಹೊಸ ಒಡಂಬಡಿಕೆಯಲ್ಲಿ. ಯೇಸು ಸ್ವಾಮಿ ಗೋಲ್ಗೊಥಾ, ಗೋಲ್ಗೊಥಾ ಎನ್ನೋದಕ್ಕೆ ಇನ್ನೊಂದು ಹೆಸರು ಕಾಲ್ವರಿ. ಕಾಲ್ವರಿ, ಪ್ರಾಮಿಸಸ್ ಫುಲ್ಫಿಲ್ಡ್, ವಾಗ್ದಾನಗಳು ನೆರವೇರಿದ ಜಾಗ ಗೋಲ್ಗೊಥಾವಾಗಿದೆ. ಅಂದ್ರೆ ಒಂದು ಭಕ್ತನ ಜೀವನ ಎನ್ನೋದು ತನ್ನ ಆರಂಭದಿಂದ ಕೊನೆಯವರೆಗೂ ತನ್ನ ವಾಗ್ದಾನಗಳನ್ನು ನೆರವೇರಿಸುವ ಒಬ್ಬ ದೇವರಿದ್ದಾನೆ ಅನ್ನೋದಕ್ಕೆ ಅರ್ಥ ಅದು. ಆಮೇಲೆ ಯೇಸು ಸ್ವಾಮಿ ಕಾಲ್ವರಿ ಶಿಲುಬೆಯಲ್ಲಿ ತಾನು ನಮಗಾಗಿ ಪ್ರಾಣಧಾರೆಯನ್ನ, ಆ ಪ್ರಾಣವನ್ನ ಅವನು ಧಾರೆ ಎಳೆದು ಕೊಡದೆ ಹೋಗಿದ್ರೆ ನಾವಿವತ್ತಿಲ್ಲಿ ಕುಳಿತು ಆರಾಧನೆ ಮಾಡೋಕ್ಕೆ ಯೋಗ್ಯತೆ ಇರಲಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಆತನು ಹೇಳಿದನು, ಎವ್ರಿಥಿಂಗ್ ಇಸ್ ಫಿನಿಶ್ಡ್, ಇಟ್ ಈಸ್ ಫಿನಿಶ್ಡ್. ಸಂಪೂರ್ಣವಾಯಿತು ಅಂತ ಹೇಳುವಾಗ ಎಲ್ಲಿ ಮನುಷ್ಯನಿಗೂ ದೇವರಿಗೂ ಸಂಬಂಧ ಕಳೆದೋಗಿತ್ತೋ, ಯಾವ ಆರಾಧನೆಗೋಸ್ಕರ ಮನುಷ್ಯನನ್ನು ದೇವರು ನಿರ್ಮಿಸಿದನೋ ಆ ಮನುಷ್ಯ ದೇವರಿಂದ ದೂರವಾದಾಗ ಅದನ್ನು ಪುನಃ ಮೊದಲನೇ ಆದಾಮನ ಕಳೆದುಕೊಂಡಿದ್ದನ್ನು ಕೊನೆಯ ಆದಾಮನಾದ ಕ್ರಿಸ್ತನ ಮೂಲಕ ಬೆಸೆದು ಆ ಆರಾಧನೆ ಕಡೆಗೆ ವಾಪಸ್ ನಮ್ಮನ್ನು ತಂದವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಇಟ್ ಈಸ್ ಅ ಜರ್ನಿ, ಇದೊಂದು ಯಾತ್ರೆ. ಅದಕ್ಕೆ ನಾನು ಹೀಗೆ ಹೇಳಿದೆ, ಮನುಷ್ಯ ಎಷ್ಟೇ ಗಟ್ಟಿ ಅಂದ್ರೂ ಅವನ ಅಮರ್ ಅಂತ ಹೆಸರಿಟ್ಟಿರ್ಬೋದು, ಆದರೆ ಅಮರವಾಗಿ ಇರಲ್ಲ ಅವನು. ಚಿರಂಜೀವಿ, ಸಾವೇ ಇಲ್ದಿರೇ ಇರೋನು ಚಿರಂಜೀವಿ. ಹೆಂಗಸರಲ್ಲಿ ಅಮರಾವತಿ ಅಂದರೆ ಅವಳಿಗೆ ಸಾವೇ ಇಲ್ಲ ಅಂತ, ಅಮರವಾಗೇ ಇರ್ತಾಳಂತ. ಎಲ್ಲಿ ಸ್ತೋತ್ರ. ಮನುಷ್ಯನ ಜೀವಿತ ನಶ್ವರವಾಗಿದೆ. ಮನುಷ್ಯ ಒಂದು ದಿನ ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಸತ್ತ ಮೇಲೆ ನ್ಯಾಯ ತೀರ್ಪು ಎಲ್ಲ ಮನುಷ್ಯನಿಗೂ ಇದೆ. ಇದು ಬೈಬಲ್ ಪ್ರಮಾಣ. ನಾವೆಲ್ಲರೂ ಈ ಲೋಕ ಬಿಟ್ಟು ಹೋಗಲೇಬೇಕಾಗುತ್ತೆ. ಅವ್ರಿಗೆ ಯಾರಿಗೂ ಸಂತೋಷನೇ ಇಲ್ಲ. ಇಲ್ಲೇ ಇರೋಣ ಅಂದ್ಕೊಂಡಿದ್ರೆ ಪಾಸ್ಟರ್ ಬಿಟ್ಟು ಹೋಗ್ಬೇಕಂತ. ಸ್ತೋತ್ರ. ನಾವೆಲ್ಲರೂ ಲೋಕ ಬಿಟ್ಟು ಹೋಗ್ಬೇಕಾಗುತ್ತೆ. ಒಂದು ಕ್ರಿಸ್ತನ ಬರೋಣ, ಅವನ ಬರೋಣದಲ್ಲಿ ನಾವು ಎತ್ತಲ್ಪಡ್ತೀವಿ. ಇಲ್ಲಾದರೆ ಸ್ತೋತ್ರ, ಇಲ್ಲಾದರೆ ಸತ್ತ ಮೇಲಾದರೂ ಎತ್ತಲ್ಪಡ್ತೀವಿ. ಸ್ತೋತ್ರ. ಇವತ್ತು ನಾವು ಬದುಕಿರುವಾಗಲೇ ಕ್ರಿಸ್ತನು ಬರೋದಾದರೆ, ಕ್ರಿಸ್ತನ್ ಬರ್ತಾರ ಇಷ್ಟು ಬೇಗನಾ? ಹೌದು, ಯಾವಾಗ ಬೇಕಾದ್ರೂ ಬರ್ಬೋದು. ಆಮೇಲೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ತಾನು ಶಿಲುಬೆಯ ಮರಣವನ್ನು ಹೊಂದಿ ತಾನು ಸಮಾಧಿಗೆ ಹಾಕಲ್ಪಟ್ಟು ಮೂರನೇ ದಿವಸ ಮೃತ್ಯುಂಜಯನಾಗಿ ಎದ್ದು ಬಂದ ಮೇಲೆ ತನ್ನ ಶಿಷ್ಯರಿಗೆ ಈ ಲೋಕದಲ್ಲಿ 40 ದಿವಸ ಎಲ್ಲರಿಗೂ ಕಾಣಿಸ್ಕೊಂಡ್ರು. ಕಾರಣ, ಆಗಿನ ಕಾಲದಲ್ಲಿ ಪುನರುತ್ಥಾನವನ್ನು ನಂಬದೇ ಇದ್ದ ಒಂದು ಕಾಲ ಇತ್ತು. ಯೇಸು ಸ್ವಾಮಿ ಹೇಳಿದ್ರು, ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ. ಆಮೇಲೆ ಹಲ್ಲೆಲೂಯಾ. ನಾನು ಸತ್ರು ಬದುಕಿ ಬರ್ತೀನಿ ಅಂತ ಅವನ ವಾಗ್ದಾನ ಹೇಳಿದ ಪ್ರಕಾರ ಎದ್ದು ಬಂದನು. 40 ದಿವಸ ಎಲ್ಲರಿಗೂ ಕಾಣಿಸ್ಕೊಂಡ್ರು. ಅನಂತರ ಪರಲೋಕ ರಾಜ್ಯಕ್ಕೆ ಏರಿ ಹೋಗುವಾಗ ಗಲೀಲಿಯ ಪುರುಷರೆಲ್ಲ ನೋಡ್ತಾ ಇರುವಾಗ ಮೇಲಕ್ಕೇರಿ ಹೋಗ್ತಾ ಇದ್ದಾರೆ, ಎಲ್ಲರೂ ಕಾಣ್ತಾ ಇದ್ದಾರೆ. ಆ ಸಮಯದಲ್ಲಿ ದೂತ ಹೇಳ್ತಾನೆ, ಹೇ ಗಲೀಲಿಯ ಪುರುಷರೇ, ನೀವು ಯಾಕೆ ಈಗ ನೋಡ್ತಾ ಇದ್ದೀರಾ? ನಿಮ್ಮನ್ನು ಬಿಟ್ಟು ಏರಿ ಹೋದ ಯೇಸು ಸ್ವಾಮಿ, ಆತನು ಹೇಗೆ ಏರಿ ಹೋದನೋ ಅದೇ ರೀತಿ ಒಂದು ಕಾಲ ಬರುತ್ತೆ, ಅವನ ಹಾಗೆ ಇಳಿದು ಬರುವಂತನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಆ ಕಾಲ ಸಮೀಪವಾಗ್ತಿದೆ. ಅದಕ್ಕೆ ನಾನು ಹೇಳಿದೆ, ನಾವು ಯಾರೂ ಅಮರವಾಗಿ ಇರೋಕ್ಕಾಗಲ್ಲ. ಒಂದಿನ ಅಲ್ಲ ಒಂದಿನ ಸಾಯಲೇಬೇಕು, ಈ ಲೋಕ ಬಿಟ್ಟು ಹೋಗ್ಬೇಕು. ಅದಕ್ಕೆ ಒಬ್ಬರು ಹೀಗೆ ಹೇಳಿದ್ರು,
ಅಲ್ಲಿದೆ ನಮ್ಮನೆ, ಇಲ್ಲಿದ್ದೀವಿ ಸುಮ್ಮನೆ ಅಂತ. ಎಲ್ಲರಿಗೂ ಒಂದು ಮನೆ ಅಲ್ಲಿದೆ, ಇಲ್ಲಿದ್ದೀವಿ ಟೆಂಪ್ರವರಿ ಅಂತ. ಹಾಗಾದರೆ ಮನುಷ್ಯನ ಮರಣದ ಮೂಲಕ ನಮ್ಮ ರೆಸಿಡೆನ್ಸ್ ಚೇಂಜ್ ಆಗ್ತಾ ಇದೆ, ನಮ್ಮ ವಿಳಾಸ ಬದಲಾವಣೆ ಆಗ್ತಾ ಇದೆ. ಇಲ್ಲಿ ನಾನು ಕೆಂಪಾಪುರದಲ್ಲಿದ್ದೀನಿ, ಹೆಬ್ಬಾಳದಲ್ಲಿದ್ದೀನಿ, ಅಲ್ಲಿಗೆ ಹೋದರೆ ಪರಲೋಕದ ಅಡ್ರೆಸ್ ಇರುತ್ತೆ. ಸ್ತೋತ್ರ ಹೇಳಲಿಲ್ಲ. ಅಡ್ರೆಸ್ ಚೇಂಜ್ ಆಯಿತು ವಿನಃ ನಮ್ಮ ಆತ್ಮ ಚೇಂಜ್ ಆಗಲಿಲ್ಲ. ಆತ್ಮಕ್ಕೆ ಮರಣ ಇಲ್ಲ. ಅದರಿಂದಲೇ ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಾಕ್ಯ, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡ್ತಾ ಇದ್ದೇನೆ. ಹಲ್ಲೆಲೂಯಾ. ಭಕ್ತರು ಎದುರು ನೋಡ್ತಾ ಇದ್ದಿದ್ದೇನೆ. ಬಿಲ್ಡಿಂಗು, ಕಾರು, ಹಣ. ಏನು ಮುಗ್ಧರಿದ್ರಿ ಅಂದರೆ ಇದನ್ನೆಲ್ಲ ಹೇಳ್ದ. ಹೌದಾ ಪಾಸ್ಟ್ರೇ? ಸ್ತೋತ್ರ. ಬೈಬಲ್ ಓದಬೇಕು. ಅದಕ್ಕೆ ಅವರು ಎದುರು ನೋಡ್ತಾ ಇದ್ದಿದ್ದು ಹಣ ಅಲ್ಲ, ಬಿಲ್ಡಿಂಗ್ ಅಲ್ಲ, ಕಾರ್ ಅಲ್ಲ, ಹೆಸರಲ್ಲ, ಸ್ಥಾನ ಅಲ್ಲ. ನಮ್ಮನ್ನು ಬಿಟ್ಟು ಹೋದ ಯೇಸು ಸ್ವಾಮಿ ತಿರುಗಿ ಹಿಂತಿರುಗಿ ಬರೋದನ್ನು ಅವರು ಎದುರು ನೋಡ್ತಾ ಇದ್ದರು. ಇವತ್ತು ಅಂಥವ್ರು ಯಾರಾದರೂ ಇದ್ರೆ ಒಳಗಡೆ ಇದ್ರೆ ಅಂಥವ್ರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಹಲ್ಲೆಲೂಯಾ. ಕ್ರಿಶ್ಚಿಯನ್ ಲೈಫ್ ಇಸ್ ಫುಲ್ ಆಫ್ ಹೋಪ್. ಕ್ರಿಸ್ತಿಯ ಜೀವಿತ ನಿರೀಕ್ಷೆ ಇಲ್ಲದೆ ಇರುವ ಜೀವಿತ ಅಲ್ಲ, ನಿರೀಕ್ಷೆ ಉಳ್ಳ ಜೀವಿತ. ಅದಕ್ಕೆ ಮರಣದ ಕುರಿತು ಅಪೊಸ್ತಲನಾದ ಪೌಲನು 1 ಥೆಸಲೋನಿಕದಲ್ಲಿ ಹೀಗೆ ಬರೀತಾನೆ, ನೀವು ಇತರರಂತೆ ಅಳುವುದು ಅದು ಸಮಂಜಸ ಅಲ್ಲ, ಅದು ಒಳ್ಳೆಯದಲ್ಲ, ಅದು ಸರಿ ಕಾಣೋದಿಲ್ಲ. ಯಾಕಂದರೆ ನಾವೆಲ್ಲರೂ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇವೆ, ಇಲ್ಲಿ ಸತ್ರೆ ಅಲ್ಲಿ ಬದುಕ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನೇ ಭಕ್ತರು ಎದುರು ನೋಡ್ತಾ ಇದ್ದರು. ಅದನ್ನೇ ಭಕ್ತರು ಎದುರು ನೋಡ್ತಾ ಇದ್ರು. ಸತ್ಯವೇದ ಗ್ರಂಥದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 14ನೇ ವಾಕ್ಯ ಹೇಳುತ್ತೆ, ಯಾಕೆಂದರೆ ಇಹದಲ್ಲಿ ಶಾಶ್ವತವಾದ ಪಟ್ಟಣವು ನಮಗೆ ಇಲ್ಲ. We don't have the permanent residence here. ನಮಗೆ ಇಲ್ಲಿ ಶಾಶ್ವತವಾದ ಪಟ್ಟಣ ಇಲ್ಲ. ಇನ್ನು ಮುಂದೆ ಆಗುವ ಪಟ್ಟಣವನ್ನು ಆರೈಸುತ್ತಾ ಇದ್ದೇವೆ ಅಂತವ್ರು ಮಾತ್ರ ಸ್ತೋತ್ರ ಹೇಳ್ರಿ. ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ಬಾಡಿಗೆ ಮನೆಯಲ್ಲಿರೋರು ನನ್ನಂಥವರೆಲ್ಲ ಬೇಗನೆ ಹೋಗ್ಬಿಡ್ತೀವಿ. ಯಾಕೊತ್ತಾ, ಬಿಟ್ಟೋಗ್ಬಿಡ್ತೀವಿ ಈಸಿ. ಸ್ವಂತ ಮನೆಯೆಲ್ಲ ಕಟ್ಕೊಂಡಿರ್ತೀರಲ್ಲ, ಸ್ವಲ್ಪ ಮನಸ್ಸು ಕಲ್ಲಾಗುತ್ತೆ. ಅಯ್ಯೋ ಬಿಟ್ಟೋಗ್ಬೇಕಾ, ಅಯ್ಯೋ ಕಷ್ಟ ಬಿದ್ದು ಕಟ್ಟಿದ್ದೆ, ಅಯ್ಯೋ ಬಿಟ್ಟೋಗ್ಬೇಕಾ ಅಂತ. ನಮ್ಗೆ ಆ ಭಾರನೇ ಇರಲ್ಲ ನೋಡ್ರಿ. ಸ್ತೋತ್ರ. ಅದಕ್ಕೆ ಬಾಡಿಗೆ ಮನೆಯಲ್ಲಿರೋರು ಯಾರು ಬೇಜಾರು ಮಾಡ್ಕೊಂಬೇಡ್ರಿ ಅಂತ ಹೇಳಿದೆ ಅಷ್ಟೇ. ಅಯ್ಯೋ ನನಗೆ ಮನೆ ಇಲ್ವಲ್ಲ ಅಂತ ಯಾರು ತಿಳ್ಕೊಂಬೇಡ್ರಿ. ಆಮೇಲೆ ಸ್ವಂತ ಮನೆಯವರು ಹೋಗಬೇಕು, ಬಾಡಿಗೆ ಮನೆಯವರು ಹೋಗಬೇಕು. ಕಾರಣ ಯೇಸು ಸ್ವಾಮಿ ಹೇಳಿದ್ರು, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ನನ್ನನ್ನು ನಂಬಿರಿ, ನನ್ನ ತಂದೆಯನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ, ಆದರೆ ನಾನು ನಿಮಗೋಸ್ಕರ ಒಂದು ಮನೆಯನ್ನು ಸಿದ್ಧ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಕಾರಣ ನಾನಿರುವಲ್ಲಿ ನೀವು ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ತಾಜ್ ಮಹಲ್ ಕಟ್ಟೋದಕ್ಕೆ ತೆಗೆದುಕೊಂಡಂಥ ಕಾಲ 14 ವರ್ಷಗಳು, 20,000 ವರ್ಕರ್ಸು. ಅದು ಅಮೃತ ಶಿಲೆಗಳಿಂದ ಕಟ್ಟಿದ ತಾಜ್ ಮಹಲನ್ನು 14 ವರ್ಷದಲ್ಲಿ ಫಿನಿಷ್ ಮಾಡಿ ಶಹಜಾನ್ ತನ್ನ ಹೆಂಡತಿ ಮುಮ್ತಾಜ್ನ ಸಮಾಧಿ ಕಟ್ಟದ. ಅದು ಲೋಕ ಪ್ರಸಿದ್ಧವಾಯಿತು. ಇವತ್ತು ಪ್ರವಾಸಿಗರಿಗೆ ಆಕರ್ಷಿಸುವ ಕೇಂದ್ರವಾಯಿತು. 7 ಅದ್ಭುತಗಳಲ್ಲಿ ಒಂದು ಅದ್ಭುತ
ಭಾರತದ ತಾಜ್ ಮಹಲ್ ಮನೋಹರವಾದದ್ದು. ಡೆಲ್ಲಿ ಹತ್ರ ಇರುವಂಥ ಆಗ್ರಾದಲ್ಲಿರುವಂಥ ಈ ತಾಜ್ ಮಹಲ್ ನೋಡೋದು ಅತಿ ಮನೋಹರವಾಗಿದೆ. 14 ವರ್ಷದಿಂದ ಕಟ್ಟಿದಂಥ ತಾಜ್ ಮಹಲ್, ಅಮೃತ ಶಿಲೆಗಳಿಂದ ಕಟ್ಟಿರುವಂಥ ಈ ತಾಜ್ ಮಹಲ್ ಇಷ್ಟು ಸುಂದರವಾಗಿರೋದಾದರೆ ಕಳೆದ 2026 ವರ್ಷಗಳಿಂದ ನನಗೋಸ್ಕರ ನಿನಗೋಸ್ಕರ ಕಟ್ತಾ ಇರುವಂಥ ಆ ಮನೆ ಇನ್ನೂ ಎಷ್ಟು ಸುಂದರವಾಗಿರಬಹುದು. ಅಲ್ಲಿ ಸೂರ್ಯನಿಲ್ಲ, ಅಲ್ಲಿ ಚಂದ್ರನಿಲ್ಲ, ಅಲ್ಲಿ ನೀತಿ ಸೂರ್ಯನ ಬೆಳಕೆ, ಅಲ್ಲಿ ಟೈಮ್ ಅನ್ನೋ ಪಿನೋಮಿನ ಇಲ್ಲ, ಅಲ್ಲಿ ಕತ್ತಲೆ ಇಲ್ಲ, ಅಲ್ಲಿ ರೋಗ ಇಲ್ಲ, ಅಲ್ಲಿ ಕಣ್ಣು ನೀರಿಲ್ಲ, ಅಲ್ಲಿ ಶಾಪ ಇಲ್ಲ. ಕಾರಣ ಅಲ್ಲಿ ಯಾವಾಗಲೂ ಒಂದು ಮೊಳಗ್ತಾ ಇದೆ, ಹಲ್ಲೆಲೂಯಾ, ಪ್ರೈಸ್ ಗಾಡ್, ಹೆವೆನ್ಲಿ ವರ್ಷಿಪ್, ಪರಲೋಕದ ಆರಾಧನೆ. ಈಗ ಒಂದು ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ಮಾಹಿತಿ ಕಲೆ ಹಾಕೋದು ಒಳ್ಳೆಯದು. ಕೈ ಬೀಸ್ಕೊಂಡು ಸುಮ್ಮನೆ ಹೋಗ್ಬಿಡ್ಬಿಡ್ರಿ. ಆ ದೇಶಕ್ಕೆ ಹೋಗಬೇಕಾದ್ರೆ, ನಾನು ಇಲ್ಲಿಂದ ಅಮೇರಿಕಾಗೆ ಹೋಗಬೇಕಾದ್ರೆ ಯಾವ ಕಾಲದಲ್ಲಿ ಹೋಗ್ತಾ ಇದ್ದೀನಿ, ಯಾವ ಟೈಮಲ್ಲಿ ಹೋಗ್ತಾ ಇದ್ದೀನಿ ಅಂತ ಭಾಳ ಇಂಪಾರ್ಟೆಂಟು. ಸಮ್ಮರಲ್ಲಿ ಹೋದರೆ ಸಮ್ಮರ್ ಡ್ರೆಸ್ ತಗೊಂಡು ಹೋಗ್ತೀನಿ, ವಿಂಟರ್ ಸೀಸನ್ಗೆ ಹೋದರೆ ವಿಂಟರ್ ಡ್ರೆಸ್ ತಗೊಂಡು ಹೋಗ್ತೀನಿ. ಎಕ್ಸ್ಪೆಷಲಿ ಚಳಿಗಾಲ ಬಂದಾಗ ನಾನು ನ್ಯೂಯಾರ್ಕಿಗೆ ಹೋಗ್ತೀನಿ ಅಂದ್ಕೊಳ್ರಿ, ಸೋತ್ರ ನಮ್ಮ ನೋಡಿ ಮಂಡಿ ಇಷ್ಟುದ್ದ ಐಸ್ ತುಂಬುತ್ತೆ, ಮಂಜುಗಡ್ಡೆ, ಸೋತ್ರ ಐಸು ಮಂಜು ಬೀಳುತ್ತೆ. ಆಮೇಲೆ ಅಲ್ಲಿ ನಾನು ಟೀ ಶರ್ಟ್ ಹಾಕ್ಕೊಂಡು ಆರಾಮಾಗಿ ನೋಡ್ಬಂತ, ಸೆಕೆ ಇಲ್ಲ, ತುಂಬ ಸೆಕೆಯಪ್ಪ ಇಂಡಿಯಾದಲ್ಲಿ ಅಂತ ಅಲ್ಲಿಗೆ ಹೋದರೆ ನಾನು ಫ್ರೀಸ್ ಆಗಿರ್ತೀನಿ. ಆಮೇಲೆ ಅದಕ್ಕೆ ಅಲ್ಲಿನ ದೇಶದ ಕುರಿತು ಮಾಹಿತಿ ಇರಬೇಕು, ಆ ದೇಶದ ವಾತಾವರಣದ ಕುರಿತು ಮಾಹಿತಿ ಇರಬೇಕು, ಆ ದೇಶದ ಟೈಮಿಂಗ್ ಗೊತ್ತಿರಬೇಕು. ನೋಡ್ರಿ, ನಾವು ಭಾರತದಲ್ಲಿದ್ದೀವಿ, ಅವರು ವೆಸ್ಟರ್ನ್ ಕಂಟ್ರೀಸ್. ಸಮಯಕ್ಕೆ ವ್ಯತ್ಯಾಸ ಇದೆ. ಇಲ್ಲಿ ಹಗಲಾದರೆ ಅಲ್ಲಿ ರಾತ್ರಿ, ಸೋತ್ರ. ಆಮೇಲೆ ನಾನು ಇಂಡಿಯಾದವನು, ಎಲ್ಲೋದ್ರೂ ಇದೇ ಮೇಂಟೈನ್ ಮಾಡೋದು. ನಮಗೆ ಕೆಲವು ಬ್ರದರ್ಸ್ ಇದ್ದಾರೆ, ನಾನು ಎಲ್ಲೋದ್ರೂ ಹಿಂಗ್ಯಪ್ಪ ಅಂಥವ್ರನ್ನ ತಗೊಂಡಾಗ ಅಲ್ಲಿ ಹಾಕ್ಬೇಕು. ಸೋತ್ರ. ಸಮಯ ವ್ಯತ್ಯಾಸ. ನೀವು ಸಮ್ಮರ್ ಟೈಮಲ್ಲಿ ಅಮೇರಿಕಾದಲ್ಲಿ ಹೋದರೆ ಪ್ರಸಂಗಕ್ಕೆ ಕರ್ಕೊಂಡು ಹೋಗ್ತಾರೆ. ಸುಡು ಬಿಸಿಲು. ಎಷ್ಟು ಟೈಮು? 6:30 ಮೀಟಿಂಗು, 9 ಗಂಟೆ ಮೀಟಿಂಗ್ ಮುಗಿದ್ರೆ ಬಿಸಿಲು. ಆವಾಗಲೂ ರಾತ್ರಿ 9 ಗಂಟೆಗೆ ಬಿಸಿಲು. ಸೋತ್ರ. ಸಮ್ಮರ್ ಅವರಿಗೆ ಲಾಂಗ್. ಆಮೇಲೆ ಬೆಳಗ್ಗೆ ಜಾವನೇ ಸೂರ್ಯ ಬಂದ್ಬಿಡ್ತಾನೆ, ಮುಳುಗೋದು ಲೇಟು, ಕತ್ಲೆ ಕಡಿಮೆ. ಆಮೇಲೆ ವಿಂಟರ್ ಬಂದರೆ ಅದೇ ಥರ ಉಲ್ಟಾ. ನಮ್ಮ ಇಂಡಿಯಾದಲ್ಲಿ ಕರೆಕ್ಟ್ ಟೈಮು. ಅಮೇರಿಕಾದಲ್ಲಿ ವರ್ಷಕ್ಕೊಂದು ಸಾರಿ 1 ಗಂಟೆ ಅವರು ಚೇಂಜ್ ಮಾಡ್ತಾರೆ, ಸಮಯ ಬದಲಾವಣೆ ಮಾಡ್ತಾರೆ, 1 ಗಂಟೆ ಹಿಂದಕ್ಕೆ ಹಾಕ್ತಾರೆ. ಆಮೇಲೆ ವಿಂಟರ್ ಸೀಸನ್ ಬರುವಾಗ ಹಿಂದಕ್ಕೆ ಹಾಕ್ತಾರೆ. ಇದ್ರ ಬಗ್ಗೆ ಅರಿವಿಲ್ಲದೆ ಇರುವವರಿಗೆ ಕಷ್ಟ. ಅವರ ಭೌಗೋಳಿಕವಾದಂಥ ಕಾರ್ಯ ತಿಳಿದಿರಬೇಕು, ಅವರ ಸಂಸ್ಕೃತಿ ತಿಳಿದಿರಬೇಕು. ಇಲ್ಲಿ ಲೆಫ್ಟ್ ಹ್ಯಾಂಡ್ ಡ್ರೈವು, ಇಲ್ಲಿ ರೈಟ್ ಹ್ಯಾಂಡ್ ಡ್ರೈವು, ಅಲ್ಲಿ ಲೆಫ್ಟ್ ಹ್ಯಾಂಡ್ ಡ್ರೈವು. ಇಲ್ಲಿನ ನಿಯಮ ಬೇರೆ, ಅಲ್ಲಿ ನಿಯಮ ಬೇರೆ. ಇಲ್ಲಿ 100 ರೂಪಾಯಿ ಕೊಟ್ಟರೆ ಪೊಲೀಸ್ ಹೇಳ್ತಾನೆ ಪರವಾಗಿಲ್ಲ ಹೋಗಯ್ಯ ಅಂತ. ಸೋತ್ರ. ಅಲ್ಲೇನಾದ್ರೂ ಕೊಟ್ಟರೆ ನಿನಗೆ 100 ವರ್ಷ ಜೈಲಾಗ್ತಾರೆ. ಸೋತ್ರ. ಅಲ್ಲಿ ನಮ್ಮವರೆಲ್ಲ ವೇಗವಾಗಿ ಬರೋ ಗಾಡಿಗೆ ನಮ್ಮ ಪೊಲೀಸ್ಗಳು ನೋಡ್ರಿ, ಗಮನಿಸ್ರಿ, ಇಲ್ಲಿ ನೋಡ್ರಿ ನಮ್ಮ ಪೊಲೀಸ್ ಹೆಂಗೆ ಗೊತ್ತಾ, ನೇರವಾಗಿ ಮೈನ್ ರೋಡ್ ದಿಢೀರ್ ಅಂತ ಬಂದ್ಬಿಟ್ಟ, ನಿಲ್ಸು ಅಂತಾರೆ. ಹಂಗಲ್ಲ, ನೀನು ಎಷ್ಟೇ ವೇಗವಾಗಿ ಹೋಗ್ತಾ ಇರು,
ಅವನೆಲ್ಲಿಂದನೋ ನೋಡ್ತಾನೆ, ನೀನು ಸ್ಪೀಡ್ ಲಿಮಿಟ್ ಮೀರಿ ಹೋಗ್ತಾ ಇದೆಯಾ ಅಂತ ಗೊತ್ತಾಗ್ತಿದ್ದಂಗೆ ಒಂದು ಸಿಗ್ನಲಿಂದ ಇನ್ನೊಂದು ಸಿಗ್ನಲ್ ಇರೋ ಪೊಲೀಸ್ ಗಾಡಿಗೆ ಮೆಸೇಜ್ ಹೋಗುತ್ತೆ, ನೋಡಿ ಇಲ್ಲಿ ಒಬ್ಬ ದಬಾಯಿಸ್ಕೊಂಬರ್ತಾ ಇದ್ದಾನೆ, ಅವನ್ನ ಅಲ್ಲೆಲ್ಲಾದರೂ ಅಟ್ಯಾಕ್ ಮಾಡ್ಕೊಡ್ರಿ ಅಂತ. ನೇರವಾಗಿ ಅವನು ಕಾಯ್ತಾ ಇರ್ತಾನೆ. ಇವನ ಗಾಡಿ ಪಾಸ್ ಆಗಿದೆ, ಇವನು ಇಲ್ಲಿ ಸಂಧಿಯಿಂದ ಬಂದು ಹಿಂದ್ಗಡೆಯಿಂದ ಲೈಟ್ ಆನ್ ಮಾಡ್ತಾನೆ. ಆ ಲೈಟ್ ಆನ್ ಮಾಡ್ತಿದ್ದಂಗೆ ಇವನು ಎಷ್ಟೇ ಸ್ಪೀಡಾಗಿ ಹೋಗೋನಾದ್ರೂ ಅದರ ಅರ್ಥ ಏನು ಗೊತ್ತಾ, ಗಾಡಿ ಪಕ್ಕಕ್ಕೆ ಹಾಕೋ ಅಂತ. ಗಾಡಿ ಪಕ್ಕಕ್ಕೆ ಹಾಕೋ ಅಂತ ಮಾತು ಕತೆ ಏನೂ ಇಲ್ಲ. ಅವನಲ್ಲಿಂದ ಗಾಡಿನ ಸೈಡಿಗೆ ಎಳೆದು ನಿಲ್ಲಿಸ್ತಾನೆ. ನಿಲ್ಲಿಸ್ಬಿಟ್ಟು ಏನಕ್ಕೆ ರೀ ಕರೆದ್ರಿ ಅಂತ ಇಳಿದು ಬರೋಂಗೇ ಇಲ್ಲ. ಅವನು ಸ್ಟೇರಿಂಗ್ ಹಿಡ್ಕೊಂಡು ಹಿಂಗೆ ಕೂತೇ ಇರಬೇಕು, ಡೋರ್ ತೆಗಿಯೋಂಗಿಲ್ಲ, ಗ್ಲಾಸ್ ಇಳಿಸಂಗಿಲ್ಲ, ಏನು ಮಾಡೋಂಗಿಲ್ಲ. ಈ ಪೊಲೀಸ್ ಅವನ ಗಾಡಿಯಲ್ಲಿ ಕುಂತು ಎಲ್ಲವನ್ನ ಪರೀಕ್ಷೆ ಮಾಡಿ ಆಮೇಲೆ ಇಳಿದು ಅವನು ಬರ್ತಾನೆ. ಅವನು ಎಲ್ಲಿ ನಿಂತ್ಕೋತಾನೆ ಗೊತ್ತಾ, ಬಂದು ಹಿಂಗೆ ನಿಂತ್ಕೊಳಲ್ಲ ನಿನ್ನ ಎದುರಿಗೆ, ಅವನ ಪಕ್ಕದಲ್ಲಿ ನಿಂತ್ಕೋತಾನೆ. ಹಲ್ಲೆಲೂಯಾ. ಡೋರ್ ಪಕ್ಕ ನಿಂತ್ಕೋತಾನೆ. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ಬಹಳ ಆಪ್ತ ಮಿತ್ರನ ಥರ ಮಾತಾಡ್ತಾನೆ. ಮಾತಾಡಿ ನೀನು ಮಾಡಿದ ಮಿಸ್ಟೇಕು, ನೀನು ಮಾಡಿದ ವೇಗ, ಓಡಿಸಿದ ವೇಗ ಎಲ್ಲ ಹೇಳಿ, ಇಷ್ಟು ಫೈನ್ ಅಂತ ಹೇಳಿ ನಿನ್ನ ಪಾಯಿಂಟ್ಸು ಕಡಿಮೆ ಆಗುತ್ತವಾಗ. ನೀನು ಉಲ್ಲಂಘನೆ ಮಾಡಿದ್ರಿಂದ, ನಿಯಮ ಉಲ್ಲಂಘನೆ ಮಾಡಿದ್ರಿಂದ ಡ್ರೈವಿಂಗ್ ಪಾಯಿಂಟ್ಸ್ ಇರುತ್ತೆ. ಆ ಪಾಯಿಂಟ್ಸು ತುಂಬ ಕಡಿಮೆ ಆದರೆ ಒಂದು 3 ಸತಿ ಕಡಿಮೆ ಆಗಿಬಿಟ್ರೆ ನೀನು ತಿರ್ಗಾ ಹೋಗಿ ಎಕ್ಸಾಮ್ ಬರೀಬೇಕು. ಫಸ್ಟ್ 0ಇಂದ ಲೈಸೆನ್ಸ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅವನೊಂದು ಫೈನ್ ಹಾಕ್ತಾನೆ. ಕೊಟ್ಬಿಟ್ಟು ರೆಸಿಪ್ಟ್ ಕೊಟ್ಬಿಟ್ಟು ಥ್ಯಾಂಕ್ ಯು, ಹ್ಯಾವ್ ಎ ಬ್ಲೆಸ್ಡ್ ಡೇ ಅಂದ್ಬಿಟ್ಟು ಹೋಗ್ಬಿಡ್ತಾನೆ. ಸೋತ್ರ ಆಮೇಲೆ ಅದು ಅಲ್ಲಿನ ನಿಯಮ. ಇಲ್ಲ ಆದರೆ ಪೊಲೀಸ್ಗೆ ನಾನೆಲ್ಲಿ ಸ್ಪೀಡ್ಗೆ ಹೋಗಿದ್ದೆ, ಯಾರು ಹೇಳಿದ್ರು, ಏನ್ರಿ ಪ್ರೂಫು ಅಂತ ಪೊಲೀಸ್ನ ದಬಾಯಿಸ್ತೀರ. ಅಲ್ಲಿ ಆಗಲ್ಲ ಕಣ್ರಿ, ಅಲ್ಲಿನ ನಿಯಮ ಬೇರೆ, ಇಲ್ಲಿನ ನಿಯಮ ಬೇರೆ. ಹಾಗಾದರೆ ಭೂಲೋಕದಲ್ಲೇ ಇಷ್ಟು ವ್ಯತ್ಯಾಸ ಇರೋದಾದರೆ ನೀನು ಪರಲೋಕಕ್ಕೆ ಹೋದರೆ ಅಲ್ಲಿನ ನಿಯಮ ತಿಳಿದೇ ಹೋದರೆ ಭಾಳ ಕಷ್ಟ ಕಣ್ರಿ. ಸ್ತೋತ್ರ ಹೇಳಲಿಲ್ಲ ನೋಡ್ರಿ. ಇಲ್ಲಿ ಕೆಲವರು ಕುಂತಿರಂಗಿಲ್ಲ ರೀ. ಅಲ್ಲಿ ಆರಾಧನೆಗೆ ಭಯಂಕರವಾದ ವ್ಯತ್ಯಾಸ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಭಾವನೆಯಲ್ಲಿ ನಾನೇನು ತಿಳ್ಕೊಂಡಿದ್ದೆ ಅಂದರೆ, ನನಗೂ ನೋಡ್ರಿ, ನಾವು ಭಾವನೆ ಉಳ್ಳ ಮನುಷ್ಯ ತಾನೆ. ನನ್ನ ಭಾವನೆಯಲ್ಲಿ ಏನು ತಿಳ್ಕೊಂಡಿದ್ದೆ ಅಂದರೆ, ಪರಲೋಕದಲ್ಲಿ 24 ಗಂಟೆನೂ ಆರಾಧನೆ ಇರುತ್ತೆ. ಆರಾಧನೆ ಒಂದೇ ಪ್ಯಾಟ್ರನ್ನು, ಏನೋ ಯೆಹೋವನಾದ ದೇವರು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಇದು ಬಿಟ್ಟರೆ ಬೇರೆ ಹಾಡೇ ಇಲ್ಲ ಅನ್ಕೊಂಡಿದ್ದೆ. ಸ್ತೋತ್ರ. ನೀವು ಏನು ಅಂದ್ಕೊಂಡ್ರೆ ನನಗೆ ಗೊತ್ತಿಲ್ಲ. 24 ಗಂಟೆ ಆ ಮೊನೋಟೋನಿಸ್ ಟೈಪ್ ಆಫ್ ವರ್ಷಿಪ್, ಒಂದೇ ರೀತಿ ಇರುವಂಥ ಆರಾಧನೆ. ಹಾಗಂತ ನಾನು ಭಾವಿಸಿದ್ದೆ. ನಾನು ಪರಲೋಕಕ್ಕೆ ಹೋದ ಮೇಲೆ ಅಲ್ಲಿ ಆರಾಧನೆ ಕ್ರಮವನ್ನು ಕಲಿದಿರೆ ಇಲ್ಲಿಂದ ಹೋದರೆ ಅಲ್ಲಿ ಹೋದ್ಮೇಲೆ ಭಾಳ ಕಷ್ಟ ಆಗುತ್ತೆ. ಸ್ತೋತ್ರ. ಇವತ್ತು ಅದಕ್ಕೋಸ್ಕರ ನಿಮಗೆ ಒಂದು ಅವಕಾಶ ಮಾಡಿಕೊಡೋದಕ್ಕೆ, ಇದನ್ನು ಕಲಿಸೋದಕ್ಕೆ ನಾನು ತಗೊಂಡೆ ಈ ಟಾಪಿಕ್. ಪ್ರೈಸ್ ಗಾಡ್. ಅಲ್ಲಿಗೆ ಹೋದ್ಮೇಲೆ ಮಿಕ್ಕ ಅಂತ ನೋಡ್ತಾ ಇರಬಾರ್ದು. ಅಲ್ಲಿ ಹೆಂಗೆ ಆರಾಧನೆ ಮಾಡಬೇಕು ಅನ್ನೋದನ್ನು ಇಲ್ಲೇ ಟ್ರೈನ್ ಮಾಡಬೇಕು, ಇಲ್ಲೇ ಅಭ್ಯಾಸ ಮಾಡಬೇಕು. ಅಂದರೆ ಪರಲೋಕದಲ್ಲಿ ಆರಾಧನೆಗಳಿಗೆ ಕ್ರಮಗಳುಂಟು. ಎಕ್ಸ್ಪೆಷಲಿ ಹೊಸ ಒಡಂಬಡಿಕೆಯ ಆರಾಧನೆಯ ಕ್ರಮಗಳುಂಟು. ಹಲ್ಲೆಲೂಯಾ. ಆ ಕ್ರಮಗಳನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬರ್ತಿದ್ದೇನೆ. ಹಲ್ಲೆಲೂಯಾ. ಆರಾಧನೆ ಎನ್ನೋದು, ವರ್ಷಿಪ್ ಈಸ್ ನಾಟ್ ಡ್ರೈನೆಸ್. ವರ್ಷಿಪ್ ಈಸ್ ನಾಟ್ ಡ್ರೈನೆಸ್. ವರ್ಷಿಪ್ ಈಸ್ ಫುಲ್ ಆಫ್ ಫೈರ್. ಆರಾಧನೆ ಎನ್ನೋದು ಸೂತ್ರದಲ್ಲಿ ಸ್ತೋತ್ರ ಹೇಳೋದಲ್ಲ, ಒಣಗೋಗಿರೋ ಸ್ತೋತ್ರ ಅಲ್ಲ, ಸತ್ವ ಅಂತ ಹೇಳುವ ಸ್ತೋತ್ರ ಅಲ್ಲ. ಆರಾಧನೆ ಅನ್ನೋದು ನೀನು ಹೇಳುವ ಒಂದೊಂದು ಸ್ತೋತ್ರದಲ್ಲೂ ಪರಲೋಕದ ಬೆಂಕಿ ಇಳಿಯಬೇಕು. ಅಂಥವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ.
ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ನಾವು 8 ಗಂಟೆ ನಿರಂತರವಾದ ಆರಾಧನೆ, ನಾನ್ ಸ್ಟಾಪ್ ಪ್ರೈಸ್ ಅಂಡ್ ವರ್ಷಿಪ್ 8 ಅವರ್ಸ್ ಅಂತೀವಿ. 8 ಅವರಲ್ಲಿ 8 ಟೀಮು. ನಮ್ಮಲ್ಲೇ ನೋಡ್ರಿ ಎಷ್ಟು ಟೀಮ್ ಇದೆ. ಚಿಲ್ಡ್ರನ್ ಚರ್ಚ್ಗೆ ಒಂದು ಕ್ವಯರು, ಟೀನ್ ಚರ್ಚ್ಗೆ ಒಂದು ಕ್ವಯರು, ಮಲಯಾಳಂ ಸರ್ವಿಸ್ಗೆ ಒಂದು ಕ್ವಯರು, ತೆಲುಗು ಸರ್ವಿಸ್ ಅವ್ರಿಗೊಂದು ಕ್ವಯರು, ಹಿಂದಿ ಸರ್ವಿಸ್ ಅವ್ರಿಗೊಂದು ಕ್ವಯರು, ಇಂಗ್ಲೀಷ್ ಸರ್ವಿಸ್ ಅವ್ರಿಗೊಂದು ಕ್ವಯರು, ಕನ್ನಡ ಸರ್ವಿಸ್ ಅವ್ರಿಗೊಂದು ಕ್ವಯರು. ಸ್ತೋತ್ರ. ಕನ್ನಡದವರು ಆಡುವಾಗ ಮಲಯಾಳಿಗಳು ಮಿಕ್ಕಿ ನೋಡ್ತಾ ಇರ್ತವೆ, ಅವ್ರಿಗೆ ಅರ್ಥ ಆಗಲ್ಲ. ಸ್ತೋತ್ರ, ಸ್ತೋತ್ರ. ಮಲಯಾಳದವ್ರು ಆಡಿದಾಗ ಕನ್ನಡದವ್ರು ನಾವುಗಳು ಮಿಕ್ಕ ನೋಡ್ತಾ ಇರ್ತೀವಿ, ನಮಗೇನು ಅರ್ಥ ಆಗಲ್ಲ. ಸ್ತೋತ್ರ. ಆದರೆ ಪರಲೋಕದಲ್ಲಿ ಸಕಲ ಕುಲ, ಭಾಷೆ, ಜನಾಂಗಗಳು, ಪ್ರಜೆಗಳು ಎಲ್ಲರೂ ಸೇರಿ ಒಂದೇ ಒಂದು ಹಾಡು ಹಾಡ್ತಾ ಇರ್ತಾರೆ. ಹಲ್ಲೆಲೂಯಾ, 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 ಆಮೆನ್, ಆಮೆನ್. ಅಲ್ಲಿ ಒಬ್ಬೊಬ್ಬರು 4 ಗ್ರೂಪ್ನ, ಪ್ರಧಾನವಾಗಿ 4 ಗ್ರೂಪ್ಗಳು ವರ್ಷಿಪ್ಪನ್ನು ಲೀಡ್ ಮಾಡ್ತಾರೆ. ಸ್ತೋತ್ರ. ಈಗ ಒಂದು ಗ್ರೂಪು, 1ನೇ ಗ್ರೂಪು 4 ಜೀವಿಗಳು. ಗಟ್ಟಿಯಾಗಿ ಹೇಳ್ರಿ, 4 ಜೀವಿಗಳು. ಎಷ್ಟು? ಅದನ್ನು ಎಲ್ಲಿ ಕಾಣ್ತೀರಾ ಅಂದರೆ ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯ, ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 4 ವರ್ಸ್ 5 to 9, 5ರಿಂದ 9ನೇ ವಾಕ್ಯದವರೆಗೂ. ನಿಮ್ಮ ಮನೆಗೆ ಹೋಗಿ ಓದ್ಕೊಳ್ರಿ ಬೇಕಾದ್ರೆ. ಆಮೇಲೆ ಈ 4 ಜೀವಿಗಳು 4 ಮುಖಗಳುಳ್ಳ, 6 ರೆಕ್ಕೆಗಳುಳ್ಳ, ಮುಂದೆ ಮತ್ತು ಹಿಂದೆ ಕಣ್ಣುಗಳು, ಒಳಗಡೆ ಕಣ್ಣುಗಳು. ಈ ಜೀವಿಗಳ ಪ್ರತ್ಯೇಕತೆ. ಇವರು ದೇವರ ಸಿಂಹಾಸನಕ್ಕೆ ಬಹಳ ಹತ್ತಿರವಾಗಿರುವವರು. ಆಮೆನ್, ಹಲ್ಲೆಲೂಯಾ. ಇದು 1ನೇ ಗ್ರೂಪ್. 2ನೇ ಗ್ರೂಪ್ 24 ಹಿರಿಯರು. 24 ಹಿರಿಯರು. ಈ ಹಿರಿಯರು ಅಂದಾಗ 12 ಹಳೆ ಒಡಂಬಡಿಕೆ 12 ಕುಲಗಳು, ಇಸ್ರಾಯೇಲ್ನ 12 ಕುಲಗಳು ಪ್ಲಸ್ ಹೊಸ ಒಡಂಬಡಿಕೆಯಲ್ಲಿ 12 ಅಪೊಸ್ತಲಗಳು. 12 ಎಷ್ಟು? 24. 24 ಹಿರಿಯರುಗಳು. ಸ್ತೋತ್ರ. ಇವರ ಪ್ರತ್ಯೇಕತೆ, ಇವರು ಬಿಳಿಯ ನಿಲುವಂಗಿಯನ್ನು ತೊಟ್ಟವರು, ಇವರಿಗೆ ಚಿನ್ನದ ಕಿರೀಟವನ್ನು ಧರಿಸಿದವರು. ಆದರೆ ಇವರ ಆರಾಧನೆಯನ್ನು ನೋಡಿದಾಗ ಇವರು ದೇವರ ಸಮ್ಮುಖದಲ್ಲಿ ಅಡ್ಡ ಬಿದ್ದು ಕಿರೀಟಗಳನ್ನು ಕೆಳಗಡೆ ಇಟ್ಟು ಅವರು ಫೋಕಸ್ ಮಾಡೋದು ಒಬ್ಬನನ್ನೇ, ಕುರಿಯಾದಾತನಾದ ಯೇಸುವನ್ನು ಆರಾಧನೆ ಮಾಡ್ತಾರೆ. ಆಮೆನ್, ಹಲ್ಲೆಲೂಯಾ. ಅದನ್ನು ನೀವು ಪ್ರಕಟಣೆ ಪುಸ್ತಕ 4:10 ಕಾಣಬಹುದು. 3ನೇ ಗುಂಪು ಅದರ ಸುತ್ತಲೂ 5ನೇ ಅಧ್ಯಾಯ, ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯ 11, 12ನೇ ವಾಕ್ಯ. 3ನೇ ಗುಂಪು ಅದರ ಸುತ್ತಲೂ ದೇವರನ್ನು ಆರಾಧನೆ ಮಾಡುವ ದೂತ ಸೈನ್ಯ ನಿಂತಿದ್ದಾರೆ. ಅಲ್ಲಿ ಗಬ್ರಿಯಲ್ ಇದ್ದಾನೆ, ಅಲ್ಲಿ ಮೀಕಾಯಲ್ನಿದ್ದಾನೆ. ಒಂದು ದೊಡ್ಡ ಸೈನ್ಯವೇ ದೇವರನ್ನು ಆರಾಧಿಸುತ್ತಾರೆ. ಆಮೆನ್, ಹಲ್ಲೆಲೂಯಾ. ಇನ್ನು 4ನೇ ಗುಂಪು ಇವರ ಹಿಂದೆ ಫಸ್ಟ್ ಯಾರಿದ್ದಾರೆ? ಒಂದು 4 ಜನ ಬನ್ನಿರಿ. 4 ಗುಂಪಿನವರು ಓಡ್ಬರ್ರಿ. 4 ಜನ.
4 ಜನ. ಸ್ತೋತ್ರ. ಇಲ್ಲಿ ಬನ್ನಿ ರವಿ ಬ್ರದರ್, ಮೇಲೆ ಬನ್ನಿ. ಇದು 4 ಜೀವಿಗಳ ಗುಂಪು. ಸ್ತೋತ್ರ. ಇವರು ದೇವರ ಸಿಂಹಾಸನಕ್ಕೆ ಹತ್ತಿರದಲ್ಲಿ ಇರೋರು. ಅರ್ಥ ಮಾಡ್ಕೊಳ್ರಿ. ಇದ್ದೀರಾ ನೀವು? ನಾನು ನೋಡ್ತಾ ಇದ್ದೀರಾ? 4 ಜೀವಿಗಳು. ಇವರಿಗೆ 6 ರೆಕ್ಕೆಗಳು, 4 ಮುಖಗಳು. ಇವರ ಕಣ್ಣುಗಳು ಒಳಗಡೆ ಇದೆ, ಹೊರಗಡೆ ಇದೆ. ಇವರ ಕಣ್ಣುಗಳು ಹಿಂದ್ಗಡೆ ಇದೆ, ಮುಂದ್ಗಡೆ ಇದೆ. ಆಮೇಲೆ ಇವರಿಗೆ 6 ರೆಕ್ಕೆಗಳಿದೆ. ಇವರು 4 ಜೀವಿಗಳು. ಆಮೇಲೆ ಒಂದೊಂದು ಜೀವಿಗೂ ಒಂದೊಂದು ಮುಖ ಇರುವಂಥದ್ದಾಗಿ, ಸಿಂಹದ ಮುಖ, ಹೋರಿಯ ಮುಖ, ಮನುಷ್ಯನ ಮುಖ ಮತ್ತು ಗರುಡನ ಮುಖ. 4 ಮುಖಗಳಿದೆ. ಇದು ಮೊದಲನೇ ಗ್ರೂಪ್. ಇದರ ನಂತರ ಬರೋದು 24 ಜನ ಹಿರಿಯರ ಗ್ರೂಪ್. ಇವರ ಹಿಂದೆ ಇವರಿದ್ದಾರೆ 24 ಜನ. ಇವರ ತಲೆಗೆ ಕಿರೀಟ, ಚಿನ್ನದ ಕಿರೀಟ ಇದೆ. ಅಪ್ಪೋಸ್ತಲರು, ಹೊಸ ಒಡಂಬಡಿಕೆ 12 ಜನ ಅಪ್ಪೋಸ್ತಲರು. ಇಸ್ರಾಯೇಲ್ ಕುಲ 12, ಯಾಕೋಬನ ಮಕ್ಕಳು 12 ಜನರ ಆ ಹಿರಿಯರು. ಟೋಟಲ್ 24 ಜನ. ನೆಕ್ಸ್ಟ್ ಇವರು ನಿಂತಿದ್ದಾರೆ. ಇಲ್ಲಿ ಜೀವಿಗಳು ಆರಾಧನೆ ಮಾಡುವಾಗ ಇವರು ಕಿರೀಟವನ್ನೆತ್ತಿ ಕೆಳಗಡೆ ಇಟ್ಟು ಇವರು ಅಡ್ಡ ಬಿದ್ದು ದೇವರನ್ನ ಆರಾಧನೆ ಮಾಡ್ತಾರೆ. ಇದು 2ನೇ ಗುಂಪು. 3ನೇ ಗುಂಪು ಇವರು ದೂತರ ಗುಂಪು. ಅಲ್ಲೇ ರೀ, ದೂತರ ಗುಂಪು. ಇವರ ಸಂಖ್ಯೆ ಕೋಟ್ಯಾನುಕೋಟಿ, ಲಕ್ಷೋಪಲಕ್ಷ. ಇವರ ಅಲ್ಲಿ ಮೀಕಾಯಿಲ್ ಇದ್ದಾನೆ. ಮೀಕಾಯಿಲ್ ದೂತನು, ಯುದ್ಧ ವೀರನು, ಗೆಬ್ರಿಯೇಲನು ಸಂದೇಶವಾಹಕನು, ದ ಮೆಸೆಂಜರ್ ಗೆಬ್ರಿಯೇಲನು. ಆ ಗುಂಪಿನಲ್ಲಿ ಈಗ ಇಲ್ಲಿ ಆರಾಧನೆ ಸ್ಟಾರ್ಟ್ ಆದರೆ ಇವರು ಮೌನವಾಗಿರಲ್ಲ. ಇಲ್ಲಿಂದ ಆರಾಧನೆ ಇಲ್ಲಿಗೆ ಬರುತ್ತೆ. ದೂತರು ಎಡೆಬಿಡದೆ ಅವರು ದೇವರನ್ನ ಆರಾಧನೆ ಮಾಡ್ತಾರೆ. 4ನೇ ಗುಂಪು, ಅದನ್ನೇ ನಾನು ಹೇಳ್ತಾ ಬಂದೆ. 4ನೇ ಗುಂಪು ಯೇಸುವಿನ ಪರಿಶುದ್ಧ ರಕ್ತದಿಂದ ವಿಮೋಚಿಸಲ್ಪಟ್ಟ ಗುಂಪು. ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯದ 9 ಮತ್ತು 10ನೇ ವಾಕ್ಯ. ನೀವಿದ್ದೀರಾ ನನ್ನ ಜೊತೆ? ಹಲೋ, ಅರ್ಥ ಆಗ್ತಾ ಇದೆಯಾ? ಆಮೇಲೆ ನಾನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ರಿ. ಇವರ ಹಿಂದೆ, ದೂತರ ಹಿಂದೆ ಯೇಸುವಿನ ರಕ್ತದಿಂದ ವಿಮೋಚಿಸಲ್ಪಟ್ಟ ಒಂದು ದೊಡ್ಡ ಗುಂಪಿರುವಂಥದ್ದಾಗಿದೆ. ಸಕಲ ಕುಲಗಳಿಂದ, ಸಕಲ ವಿಧವಾದಂಥ ಭಾಷೆಗಳಿಂದ, ಹಲ್ಲೆಲೂಯ, ಪ್ರಜೆಗಳು, ಜನಾಂಗಗಳು, ಹಲ್ಲೆಲೂಯ. ಅಂದರೆ ಒಂದು ಗುಂಪಿನ ಜನ ಬ್ಯಾಂಗ್ಳೂರಿನಿಂದ, ವಿಕ್ಟ್ರಿ ಇಂಟರ್ನ್ಯಾಷನಲ್ ಅಸೆಂಬ್ಲೀಸ್ ಆಫ್ ಗಾಡ್ ಸಭೆಯಿಂದ ಒಂದು ದೊಡ್ಡ ಗುಂಪು ಪರಲೋಕದಲ್ಲಿ ಕಾಣಿಸ್ಕೊಳ್ತೇವೆ. ಹಲ್ಲೆಲೂಯ. ಅಲ್ಲಿ ಯಾವ ಭಾಷೆಗೂ ಟ್ರಾನ್ಸ್ಲೇಷನ್ ಇಲ್ಲ. ಸ್ತೋತ್ರ. ಟ್ರಾನ್ಸ್ಲೇಷನ್ ಇಲ್ಲ. ಎಲ್ಲರಿಗೂ ಒಂದೇ ಭಾಷೆ, ಎಲ್ಲರೂ ಆರಾಧನೆ ಮಾಡ್ತಾರೆ. ಹಲ್ಲೆಲೂಯ. 4 ಜೀವಿಗಳು ಆರಾಧನೆ ಮಾಡ್ತವೆ, ಹಿರಿಯರು ಆರಾಧನೆ ಮಾಡ್ತಾರೆ, ದೂತರು ಆರಾಧನೆ ಮಾಡ್ತಾರೆ. ಆ ಆರಾಧನೆಯಲ್ಲಿ ನಾನು ಇರ್ತೀನಿ ಅನ್ನೋರು ಪರಲೋಕ ರಾಜ್ಯದಲ್ಲಿ ನೀನು ಆರಾಧನೆ ಮಾಡ್ತೀಯ ಅಲ್ಲಿ. ಆಮೆನ್. ಹಲ್ಲೆಲೂಯ. ಇನ್ನು 4 ಜೀವಿಗಳು ಮೊದಲು ಆರಾಧನೆ ಮಾಡುವಾಗ ನಮ್ಮಲ್ಲಿ ಕೆಲವರು ಆರಾಧನೆ ಮಾಡಿದ್ರೆ ಕೆಲವರು ಆರಾಧನೆ ಮಾಡೋಕ್ಕೋಗಲ್ಲ. ಕೈ ಕಟ್ಕೊಂಡಿಗೆ ನೋಡ್ತಾ ಇರ್ತಾರೆ. ಇನ್ನು ಕೆಲವರು ದುರ್ಗುಟ್ಟು ನೋಡಿ ಎದುರಿಸ್ತಾರೆ. ಆಮೇಲೆ ನಿನ್ನ ರಾಗ ಸರಿ ಇಲ್ಲ, ನಿನ್ಗೆ ಆಡೋಕ್ಕೆ ಬರಲ್ಲ, ಅಲ್ಲಿ ಆ ಪ್ರಾಬ್ಲಮೇ ಇಲ್ಲ. ಆಮೇಲೆ ಜೀವಿಗಳು ಆರಾಧನೆ ಮಾಡಿದ್ರೆ ಹಿರಿಯರು ಆರಾಧನೆ ಮಾಡ್ತಾರೆ, ಹಿರಿಯರು ಆರಾಧನೆ ಮಾಡಿದ್ರೆ ದೂತರು ಆರಾಧನೆ ಮಾಡ್ತಾರೆ, ದೂತರು ಆರಾಧನೆ ಮಾಡಿದ್ರೆ ಜನಾಂಗಗಳು, ಕುಲಗಳು, ಭಾಷಿಕರು
ಎಲ್ಲರೂ ದೇವರನ್ನ ಆರಾಧನೆ ಮಾಡ್ತಾರೆ. ಅಲ್ಲೆಲೂಯ. ಅಲ್ಲಿ ಯಾರು ಸುಮ್ಮನೆ ನೋಡಂಗಿಲ್ಲ. ಅಲ್ಲಿ ಯಾರು ಸುಮ್ಮನೆ ನೋಡ್ಕೊಂಡು ಕುತ್ಕೊಳೋರು ಇಲ್ಲ. ಇಲ್ಲೆಲ್ಲ ನೋಡ್ತಾ ಇರ್ತೀವಿ. ನಾವು ಇಷ್ಟು ವರ್ಷ ಆರಾಧನೆ ಮಾಡಿದ್ದೀವಿ, ನಾವು ಹೊಸ್ದಾಗಿ ಬಂದವರೆಲ್ಲ ಆರಾಧನೆ ಮಾಡ್ಕೊಳ್ಳಿ, ನಾವು ನೋಡ್ತಾ ಇದ್ದೀವಿ ಅಂತ. ಕೆಲವ್ರು ಬಂದಾಗಿಂದ ದುರ್ಗುಟ್ಟು ನೋಡ್ತಾ ಇರ್ತಾರೆ. ಸ್ತೋತ್ರ. ಬಂದಾಗಿಂದ ನೋಡ್ತಾ ಇರ್ತಾರೆ. ಆಮೇಲೆ ಆರಾಧನೆಯೇ ಮಾಡಲ್ಲ, ಕೈ ಕಟ್ಕೊಂಡೇ ಇರ್ತಾರೆ. ಕೆಲವ್ರಿಗೆ ಆರಾಧನೆ ಇಷ್ಟನೇ ಇಲ್ಲ. ಆಮೇಲೆ ನೀನೆಲ್ಲ ಹಾಕಿದ್ರು ಆರಾಧನೆ ಮಾಡುವ ವ್ಯಕ್ತಿ ಆಗಿರಬೇಕು. ಆಮೇಲೆ ಇಲ್ಲಿ ಪ್ರಮಾಣ ಏನು ಗೊತ್ತಾ? ಯಾರು ಆರಾಧನೆ ಲೀಡ್ ಮಾಡ್ತಾ ಇದ್ದಾರೆ ಅನ್ನೋದಲ್ಲ ವಿಷಯ, ಯಾರನ್ನ ಆರಾಧನೆ ಮಾಡ್ತಾ ಇದ್ದಾರೆ ಅನ್ನೋದು ವಿಷಯ. ಥ್ಯಾಂಕ್ ಯು ಬ್ರದರ್ಸ್, ಥ್ಯಾಂಕ್ ಯು. ಪರಲೋಕದ ಆರಾಧನೆ ಅಂದರೆ ಇಟ್ಸ್ ಅನ್ ಅನಿಮೇಟೆಡ್ ವರ್ಷಿಪ್. ಅಂದರೆ ಶರೀರದ ಮೂಲಕ ಕೈಕಾಲುಗಳನ್ನು ಹಲ್ಲಾಡಿಸಿ ಸ್ವತಂತ್ರವಾಗಿ ಆರಾಧನೆ ಅನ್ನೋದು ಬಾಂಡೇಜ್ ಅಲ್ಲ. ಸ್ತೋತ್ರ. ಕೆಲವರು ಆರಾಧನೆ ಅಂದರೆ ಸಾಕು, ಚಪ್ಪಾಳೆ ತಟ್ಟಕ್ಕೆ ಬರಲ್ಲ. ಕೆಲವ್ರಿಗೆ ಚಪ್ಪಾಳೆ ತಟ್ಟಕ್ಕೆ ಬರಲ್ಲ. ನೋಡಿ, ಬಾಯಿ ತೆಗೆದಿರ್ತಾರೆ. ಸ್ತೋತ್ರ. ಸೌಂಡೇ ಬರಲ್ಲ. ಸ್ತೋತ್ರ. ಲೀಡ್ ಮಾಡೋರು ಎರಡು ಕರಗಳನ್ನು ತಟ್ಟುತ್ತಾ ಬಾಯಿ ತೆರೆದು ಶಬ್ದದಿಂದ ದೇವರನ್ನ ಆರಾಧನೆ ಮಾಡ್ರಿ. ಎಲ್ಲಿ ಶಬ್ದನ? ಆ ಟೈಮಲ್ಲಿ ನೋಡೋದು ಹೆಂಡತಿ ಎಲ್ಲಿದ್ದಾಳೆ, ಮಕ್ಕಳು ಒಳಗಡೆ ಇದ್ದಾರಾ? ಸ್ತೋತ್ರ. ಆವಾಗ ಮಗನು ಸುಮ್ಮನೆ ಇದ್ದರೆ ಅವ್ನು ಕೇಳೋದು ಏನು ಅಂತ. ಅವನು ಏನಿಲ್ಲ ಅಂದರೆ ಹೋಗ್ಬೇಕಾ ಅಂತಾರೆ. ಅವನು ಸುಮ್ಮನೆ ಅಂತಾನೆ, ಅಷ್ಟು ಬಾ ಹೋಗೋಣ. ಸ್ತೋತ್ರ. ಈ ನಾಟಕಗಳೆಲ್ಲ ನಮಗೆ ಗೊತ್ತಿಲ್ವಾ? ನೀನು ಎದ್ದು ಹೋಗುವಾಗಲೇ ನನಗೆ ಗೊತ್ತು. ಇವತ್ತು ಯೇಸುವಿನ ನಾಮದಲ್ಲಿ ಆರಾಧನೆ ಅನ್ನೋದು ಆಪ್ಷನ್ ಅಲ್ಲ. ನೀನು ಆರಾಧನೆ ಅನ್ನೋದು ದೇಹ, ಆತ್ಮ, ಪ್ರಾಣ ಸಂಪೂರ್ಣವಾಗಿ ಸರೆಂಡರ್ ಮಾಡೋದು. ಇವತ್ತೆಷ್ಟು ಜನ ಬಿಟ್ಕೊಟ್ಟು ಆರಾಧನೆ ಮಾಡ್ತೀರಾ? ಚಳಿ ಬಿಟ್ಟು ಆರಾಧನೆ ಮಾಡುವವರು ಎರಡು ಕರಗಳನ್ನು ತಟ್ಟುತ್ತಾ ಗಟ್ಟಿಯಾಗಿ ಬಾಯಿ ತೆರೆದು ಹೇಳ್ರಿ, ಕರ್ತಾದಿ ಕರ್ತನು, ರಾಜಾದಿ ರಾಜನು, ದೂತಗಣಗಳ ಒಡೆಯನು, ಇದ್ದವನು ಇರುವಾತನು, ಬರ್ಲಿಕ್ಕಿರುವವನು, ಮಾನಕ್ಕೆ ಯೋಗ್ಯನು, ಆರಾಧನೆಗೆ ಯೋಗ್ಯನು, ಪ್ರಭಾವ ನಿನಗುಳ್ಳದು, ಜ್ಞಾನ ವಿವೇಕ ನಿನಗುಳ್ಳದು, ಐಶ್ವರ್ಯಕ್ಕೆ ಯೋಗ್ಯನು, ಸ್ತುತಿಗೆ ಪಾತ್ರನು, ಕುರಿಯಾದಾತನೇ ನಿನಗೆ ಆರಾಧನೆ. ವರ್ಷಿಪ್, ಆರಾಧನೆ ಎನ್ನುವಂಥ ಪದದ ಅರ್ಥ ಅಡ್ಡ ಬೀಳು, ಸಾಷ್ಟಾಂಗವಾಗಿ ಎರಗು, ನಮಸ್ಕರಿಸು, ತಲೆಬಾಗು. ಆಮೇನ್. ಹಿರಿಯರು. ನಂಬರ್ 2, 4 ಜೀವಿಗಳು ಆರಾಧನೆ ಅವರು ಲೀಡ್ ಮಾಡ್ತಾ ಇದ್ರು. ಎರಡನೇ ಆರಾಧನೆ ನೆಕ್ಸ್ಟ್ ಡೇ ಲೀಡಿಂಗ್ 24 ಹಿರಿಯರು. 24 ಹಿರಿಯರು ಲೀಡ್ ಮಾಡುವಾಗ ಜೀವಿಗಳು ಸುಮ್ಮನೆ ಇರಲಿಲ್ಲ. ಆಮೇಲೆ 5ನೇ ಅಧ್ಯಾಯದ 11 ಮತ್ತು 12ನೇ ವಾಕ್ಯ, ಇದಲ್ಲದೆ ಸಿಂಹಾಸನ ಜೀವಿಗಳು, ಹಿರಿಯರು, ಇವರ ಸುತ್ತಲೂ ಬಹುಮಂದಿ ದೂತರನ್ನು ಕಂಡೆನು. ಅವರ ಸಂಖ್ಯೆಯು ಕೋಟಿ ಲಕ್ಷೋಪಲಕ್ಷ ಇತ್ತು. ಅವರ ಸ್ವರವು ನನಗೆ ಕೇಳಿಸ್ತು. ಅವರ ಮಹಾಶಬ್ದದಿಂದ. ಹಲೋ, ಇಲ್ಲಿ ಕೆಲವರು ಸ್ತೋತ್ರ ಹೇಳೋದು ಪಕ್ಕದಲ್ಲಿರೋರಿಗೆ ಗೊತ್ತೇ ಆಗಲ್ಲ. ಹಲೋ, ಕೆಲವರು ಸ್ತೋತ್ರ ಹೇಳೋದು ಪಕ್ಕದಲ್ಲಿರೋರ್ಗೆ ಗೊತ್ತ.
ಸಿಲ್ಲೆ ಹೊಡಿತಾ ಇರ್ತವೆ. ಯೋಹನನ್ನು ನೋಡ್ತಾ ಇದ್ದಾನೆ. ಅವರ ಸ್ವರ ನನಗೆ ಕೇಳಿಸ್ತು. ಅವರು ಸಾಧಾರಣ ಶಬ್ದದಿಂದಲ್ಲ, ಮಹಾಶಬ್ದದಿಂದ. ಗಟ್ಟೆಗಳ್ರಿ, ಮಹಾಶಬ್ದದಿಂದ. ಹಾಗಾದ್ರೆ ಆರಾಧನೆ ಮಾಡುವವರಿಗೆ ಮಹಾಶಬ್ದ ಇರಬೇಕು. ಆಮೇಲೆ ಕೆಲವರು ಹೇಳ್ತಾರೆ, ಬ್ರದರ್ ಯಾಕೆ ಅಷ್ಟೊಂದು ಜೋರಾಗಿ ಶಬ್ದ ಮಾಡ್ತೀರಾ? ಅವ್ರಿಗೆ ಹೇಳು ಪ್ರಕಟಣೆ ಪುಸ್ತಕದಲ್ಲಿ ಇದಕ್ಕಿಂತ ಜೋರಾಗಿ ಹೇಳಿದೆ. ಮಹಾಶಬ್ದ, ಶಬ್ದ ಬೇರೆ, ಮಹಾಶಬ್ದ ಬೇರೆ. ಮಹಾಶಬ್ದ ಅಂದರೆ ಏನು ಗೊತ್ತಾ? ಅದರ ಅರ್ಥ ಏನು ಗೊತ್ತಾ? ಪಕ್ಕದಲ್ಲಿ ಇರೋನ್ ಕಿವಿ ಕಿತ್ತೋಗಂಗೆ. ಸ್ತೋತ್ರ. ಪಕ್ಕದಲ್ಲಿರೋ ಕೈ ಕೊಟ್ಟಲ್ರಿ, ಡಿಗ್ನಿಟಿ ಬೇಡ. ಆರಾಧನೆಗೆ ಬಂದರೆ ಡಿಗ್ನಿಟಿ ಮರ್ತು ಬಿಡ್ರಿ. ಸ್ತೋತ್ರ. ಅಯ್ಯೋ ಅವ್ರೇನು ಅನ್ಕೋತಾರೋ, ಇವ್ರೇನು ಅನ್ಕೋತಾರೋ, ದೇವರೇ ನೀನು ನನ್ನ ಹೃದಯ ಬಲ್ಲೆ. ಸ್ತೋತ್ರ. ನೀನು ಕಳ್ಳ ಅಂತ ನಾನು ಬಲ್ಲೆ. ಸ್ತೋತ್ರ. ಆಮೇಲೆ ಆರಾಧನೆ ಮಾಡುವಾಗ ಇಲ್ಲಿ ಅಪೊಸ್ತಲನಾದ ಯೋಹಾನನು ತಾನು ಪರಲೋಕಕ್ಕೆ ದೇವರು ಕರ್ಕೊಂಡೋಗಿ ಬರುವ ಸಂಭವಗಳು ತೋರಿಸ್ತಾ ಇದ್ದಾನೆ. ಅದನ್ನೇ ಅವನು ಬರಿತಾ ಇದ್ದಾನೆ. ನಾನು ಕೇಳಿದೆ, ಅವರ ಸ್ವರ ನನಗೆ, ನಿನ್ನ ಸ್ತೋತ್ರ ನಮಗೆ ಕೇಳಿಸ್ಬೇಕು. ಪಾಸ್ಟ್ರು ಒಂದು 10 ಸತಿ ಹೇಳಿ, ಸ್ತೋತ್ರ ಹೇಳು, ಸ್ತೋತ್ರ ಹೇಳು, ಸ್ತೋತ್ರ ಹೇಳು. 11ನೇ ಸತ್ರಿ ಸ್ತೋತ್ರ. ಅದಲ್ಲ ಸ್ತೋತ್ರ. ಸ್ತೋತ್ರ ಒಂದು ಹೇಳಿದ್ರು ಸರಿ, ಅದೇ ನನ್ನ ಕಡೆ ಸ್ತೋತ್ರ ಅಂತ ಹೇಳ್ಬೇಕು. ನೆಕ್ಸ್ಟ್ ಮೂಮೆಂಟ್ ನೀನು ಬಿಟ್ಟು ಉಸಿರು ವಾಪಸ್ ಬಂದರೆ ಗ್ಯಾರಂಟಿ ಅಲ್ವಾ? ನೆಕ್ಸ್ಟ್ ಅಯ್ಯೋ ಇಲ್ಲ ಬಿಡಿ, ನಾಳೆ ಬಂದಾಗ ಆ ಪಾಸ್ಟರ್ ಬಂದಾಗ ಹೇಳ್ತೀನಿ ಸ್ತೋತ್ರ, ಇವರಿಗೆ ನಾನು ಹೇಳಲ್ಲ ಸ್ತೋತ್ರ. ನೀನು ಪಾಸ್ಟರ್ಗೆ ಸ್ತೋತ್ರ ಹೇಳ್ತೀಯ, ದೇವರಿಗೆ. ಆಮೇಲೆ ಅವರ ಸ್ವರ ಕೇಳಿಸ್ತು. ಯಾರ ಸ್ವರ? 4 ಜೀವಿಗಳು ಸ್ಟಾಪ್ ಮಾಡಿದ್ರು ಈಗ ಆರಾಧನೆ. ಪಕ್ಕದಲ್ಲಿ ಈಗ ಇಮ್ಮಿಡಿಯೇಟ್ ಆಗಿ ಯಾರು ಸ್ಟಾರ್ಟ್ ಮಾಡಿದ್ರು? ಈಗ ಲೀಡ್ ಮಾಡ್ತಾ ಇರೋದು ಯಾರು? 24 ಹಿರಿಯರು. ಆಮೇಲೆ ಅವ್ರ ಶಬ್ದ ಮಹಾಶಬ್ದ. ಪ್ರೈಸ್ ಗಾಡ್. ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ ಮಹಾಶಬ್ದ. ಆ ಶಬ್ದದಿಂದ ಏನು ಕೂಗಿ ಹೇಳ್ತಾ ಇದ್ದಾರೆ ಗೊತ್ತಾ? ವಧಿತನಾದ ಕುರಿಯಾದಾತನು ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದು ಹೇಳಿದನು. ಯಾರು ಯೋಗ್ಯನು? ಅಲ್ಲಲ್ಲಿಯ ವಧಿತನಾದ ನನ್ನ ಯೇಸು, ನನಗಾಗಿ ನಿನಗಾಗಿ ಪ್ರಾಣ ತ್ಯಾಗ ಮಾಡಿದಂಥ ಯೇಸು, ಅವನು ಯೋಗ್ಯನು. ಎಷ್ಟು ಜನ ಹೇಳ್ತೀರಾ? ಸಕಲ ಮಾನ, ಪ್ರಭಾವ, ಸ್ತೋತ್ರಗಳಿಗೆ ಯೋಗ್ಯನು. ಎಷ್ಟು ಜನ ಹೇಳ್ತೀರಾ? ಆ ಕೈಗಳನ್ನು ಮೇಲೆ ಕೆತ್ತಿ ಹಿಡಿದು ಯೋಗ್ಯನು ನೀನೇ ಯೇಸುವೇ, ನೀ ಯೋಗ್ಯನು, ಯೋಗ್ಯನು ನೀನೇ ಯೇಸುವೇ, ನೀ ಯೋಗ್ಯನು. ಅಷ್ಟು ಯೋಗ್ಯನು ನೀನೇ ಯೇಸುವೇ, ನೀ ಯೋಗ್ಯನು. ಯೋಗ್ಯನು ನೀನೇ ಯೇಸುವೇ, ನೀ ಯೋಗ್ಯನು. ನಿನ್ನಂತೆ ದೇವರಿಲ್ಲ
ಬೇರೆ ದೇವರಿಲ್ಲ. ಯೋಗ್ಯನು ನೀನೇ ಯೇಸುವೇ. ಓ ಯೋಗ್ಯನು ನೀನೇ ಯೇಸುವೇ, ನೀ ಯೋಗ್ಯನು. ಆರಾಧನೆಗೆ ಯೋಗ್ಯನು. ಅವರು ಮಹಾಶಬ್ದದಿಂದ ವಧಿತನಾದ ಕುರಿಯಾದಾತನು ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದು ಹೇಳಿದನು. ಇಲ್ಲಿ ಯಾರು ಲೀಡ್ ಮಾಡ್ತಾರೆ ಅನ್ನೋದಲ್ಲ ವಿಷಯ. ಕುರಿಯಾದಾತನಾದ ಯೇಸುವಿನ ನಾಮವನ್ನು ಯಾರ ಮೇಲೆ ಕೆತ್ತಿ ಕೊಂಡಾಡುತ್ತಾರೋ, ಆಮೇನ್, ಅಲ್ಲಿ ಪ್ರಾಮುಖ್ಯತೆ ಇರುವುದು ವ್ಯಕ್ತಿಗಲ್ಲ, ಅಲ್ಲಿ ಪ್ರಾಮುಖ್ಯತೆ ಇರುವುದು ನನಗಾಗಿ ನಿನಗಾಗಿ ಪ್ರಾಣ ತ್ಯಾಗ ಮಾಡಿದ ಯೇಸುವಿಗೆ ಎಂದು ನಂಬುವರು ಮಾತ್ರ. ಸೊ ಪರಲೋಕದ ಆರಾಧನೆ ಭೂಮಿಯಲ್ಲಿ ಇಳಿಸಬೇಕಾದ್ರೆ ಯು ಮಸ್ಟ್ ರಿಯಲೈಸ್ ಯು ಆರ್ ನಾಟ್ ವರ್ಷಿಪಿಂಗ್ ಫಾರ್ ಸಂಬಡಿ ಎಲ್ಸ್. ಯಾರಿಗೋಸ್ಕರನೂ ಅಲ್ಲ ನೀನು ಆರಾಧನೆ ಮಾಡ್ತಾ ಇರೋದು. ಯು ಆರ್ ನಾಟ್ ಗ್ಲೋರಿಫೈಯಿಂಗ್ ಎನಿ ಮ್ಯಾನ್. ಯಾವ ಮನುಷ್ಯನನ್ನ ಮಹಿಮೆ ಪಡಿಸೋದಕ್ಕಲ್ಲ. ಯೋಗ್ಯನಾದವನೊಬ್ಬರಿದ್ದಾನೆ, ಅವನಿಗೆ ಮಾತ್ರ ಆರಾಧನೆ. ಮೂರನೇ ಆರಾಧನೆ ಲೀಡ್ ಮಾಡೋದು ದೇವದೂತರು. ದೇವರಿಗೆ ದೇವದೂತರ ಆರಾಧನೆಗಿಂತ ನಿಮ್ಮ ಆರಾಧನೆ ಬಹಳ ಇಷ್ಟ. ಕಾರಣ ಏನು? ದೇವದೂತರು ತಮ್ಮ ಆರಾಧನೆಯಲ್ಲಿ ಸಮಟೈಮ್ಸ್ ಕೊಯರ್ ಕ್ಯಾನ್, ಕೆಲವೊಮ್ಮೆ ನಿಮ್ಮ ಸ್ಕೇಲ್ ತಪ್ಪಾಗ್ಬೋದು, ಪಿಚ್ ತಪ್ಪಾಗ್ಬೋದು, ರಾಗ ತಪ್ಪಾಗ್ಬೋದು, ಇಲ್ಲ ತಾಳ ತಪ್ಪಾಗ್ಬೋದು. ಆದರೆ ದೇವದೂತರು ಅವರ ಆರಾಧನೆಯಲ್ಲಿ ಪರ್ಫೆಕ್ಟ್ ಆಗಿರ್ತಾರೆ. ಆಮೇಲೆ ಅವರ ಹಾಡು, ಅವರ ಸ್ವರ, ಅವರ ಶ್ರುತಿ, ಅವರ ತಾಳ, ಅವರ ರಾಗ ಎಲ್ಲ ಪರ್ಫೆಕ್ಟ್ ಆಗಿರುವಾಗ ದೇವರು ಅದಕ್ಕಿಂತ ಹೆಚ್ಚಾಗಿ ಇಷ್ಟಪಡುವಂಥ ಒಂದು ಆರಾಧನೆ. ಪರಲೋಕದ ದೇವರು ಇಲ್ಲಿ ದೂತರು ಆರಾಧನೆ ಮಾಡ್ತಾ ಇರುವಾಗ ಪರಲೋಕದ ದೇವರು ತಲೆ ಬಗ್ಸಿ ನೋಡ್ತಾ ಇದ್ದಾರೆ, ಕೆಳಗಡೆ ನೋಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ದೂತನಿಗೆ ಆಶ್ಚರ್ಯ ಆಗಿ ಅವನು ಕೇಳ್ತಾನೆ, ಸ್ವಾಮಿ, ಆರಾಧನೆಗೆ ಯೋಗ್ಯನಾದ ಯೇಸುವೆ, ಕುರಿಯಾದಾತನೇ, ಏನಾಯ್ತು? ನಮ್ಮ ಆರಾಧನೆ ನಿನಗೆ ಇಷ್ಟ ಆಗ್ಲಿಲ್ವಾ? ಆಗ ಯೇಸು ಸ್ವಾಮಿ ಹೇಳ್ತಾರೆ, ಹಾಗೇನಲ್ಲ, ಹಂಗೇನಿಲ್ಲ, ನಿಮ್ಮ ಆರಾಧನೆ ಚೆನ್ನಾಗಿದೆ. ಆದರೆ ನಿಮಗಿಂತ ಉತ್ತಮವಾಗಿ ಆರಾಧನೆ ಮಾಡುವ ಒಂದು ಗುಂಪಿನ ಜನ ಬ್ಯಾಂಗ್ಳೂರು ವಿಕ್ಟರಿ ಎಜಿ ಸಭೆಯಲ್ಲಿದ್ದಾರೆ. ಹಲ್ಲೆಲೂಯಾ! ಅವರ ಆರಾಧನೆ ನನಗಿಷ್ಟ. ದೇವರನ್ನ ಮೆಚ್ಚಿಸುವ ಆರಾಧನೆ ಮಾಡುವ ದೇವ ಜನರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅಂಥವ್ರು ಯಾರಾದ್ರೂ ಇದರ ಒಳಗಡೆ ಇದ್ರೆ ಒಂದು ಆರಾಧನೆ ಮಾಡಿದ್ರು ಅದು ಒಣಗಿದ ಆರಾಧನೆ ಅಲ್ಲ, ಸೋತೋಗಿರೋ ಆರಾಧನೆ ಅಲ್ಲ, ಸತ್ವ ಅಂತ ಅಲ್ಲ, ಅದು ದೇವರನ್ನ ಮೆಚ್ಚಿಸುವ ಆರಾಧನೆ ಆಗಿರಬೇಕೇನೋರು ಮಾತ್ರ.
ಯಾರು ಇವರು? ಬಿಳಿಯ ನಿಲುವಂಗಿಯನ್ನು ತೊಟ್ಕೊಂಡಿರೋರು, ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದಿರುವವರು. ಪರಲೋಕದಲ್ಲಿ ದೇವದೂತರ ಒಂದು ಮನೋಹರವಾದ ವೃಂದ ಇದೆ. ಕೋಟ್ಯಾನು ಕೋಟಿ ಲಕ್ಷೋಪಲಕ್ಷ ದೂತ ಸೈನ್ಯ. ಬ್ಯೂಟಿಫುಲ್. ಅವರ ರೆಕ್ಕೆ ತೆರೆದ್ರೆ ಸಾಕು ಸಂಗೀತ ಬರುತ್ತೆ. ಅಲ್ಲಿ ಗೆಬ್ರಿಯಲ್ ಇದ್ದಾನೆ, ಮೀಕಾಯಲ್ ಇದ್ದಾನೆ. ಇವರೆಲ್ಲರೂ ಇದ್ರು. ಭಯಂಕರವಾದ 4 ಜೀವಿಗಳಲ್ಲಿದ್ರು. ಯಾವ ಯೋಗ್ಯತೆ ಇಲ್ಲದೆ ಇರುವ, ನನಗಾಗಿ ನಿನಗಾಗಿ ಅಲ್ಲಿ ಆರಾಧನೆ ಲೀಡ್ ಮಾಡಲಿಕ್ಕೆ, ಪರಲೋಕದಲ್ಲಿ ಆರಾಧನೆ ಲೀಡ್ ಮಾಡೋದಕ್ಕೆ ದೇವರು ನನ್ನನ್ನು ನಿನ್ನನ್ನು ಆ ಗುಂಪಿನಲ್ಲಿ ಕಂಡುಕೊಂಡಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳೋರು ಯಾರಾದ್ರೂ ಇದ್ರೆ ಒಳಗಡೆ ಇದ್ರೆ ಹಲ್ಲೆಲೂಯಾ. I am not worthy, but God gave me a chance to lead the worship in heaven. ಪರಲೋಕದಲ್ಲಿ ಆರಾಧನೆ ಲೀಡ್ ಮಾಡೋದಕ್ಕೆ ದೇವರು ನನಗೊಂದು ಭಾಗ್ಯ ಕೊಟ್ಟಿದ್ದಾನೆ. Come on somebody shout hallelujah. ಬಿಳಿಯ ನಿಲುವಂಗಿಯನ್ನು ತೊಟ್ಟವರು, ಕರಿಗಳನ್ನ ಕೈಯಲ್ಲಿ ಹಿಡಿದವರು, ಅವರು ಹೋಸನ ಹಾಡುವವರು ಹಲ್ಲೆಲೂಯಾ ಹೇಳ್ತಾರೆ. ಅಂತವರು ಯಾರಾದ್ರೂ ಇದ್ರೆ ಶಬ್ದ ತೆಗೆದು ನನಗಿಷ್ಟ ಕೊಟ್ಟಿದ್ದು ಅಲ್ಲೊಂದು ಪದ ಬರೆದಿದೆ. whenever they are leading the worship, 24 elders, 4 beasts, 4 ಜೀವಿಗಳು, 24 ಹಿರಿಯರು, ದೇವದೂತರುಗಳು ಸಾಷ್ಟಾಂಗವಾಗಿ ಅಡ್ಡ ಬೀಳ್ತಾರೆ. ಮೈ ಗುಡ್ನೆಸ್ ನಿಮ್ಗೆ ಅರ್ಥ ಆಗಲಿಲ್ಲ. ನಾನಿಲ್ಲಿ ಸ್ತೋತ್ರ ಹೇಳುವಾಗ, ಆರಾಧನೆ ಮಾಡುವಾಗ ಕೆಲವರು ಕೈ ಕಟ್ಕೊಂಡು ಹಿಂಗೆ ನೋಡ್ತಾ ಇರ್ತಾರಲ್ಲ, ಹಂಗಲ್ಲ. 24 ಹಿರಿಯರು, 4 ಜೀವಿಗಳು, ಅಲ್ಲಲ್ಲಿ ಕೋಟಿ ದೂತರುಗಳು. ಅಲ್ಲೆಲೂಯ. ಅಲ್ಲಿ ಸ್ವರಕ್ಕೆ ಯಾವ ಲೆಕ್ಕ ಇಲ್ಲ, ಯಾವ ತೊಂದರೆ ಇಲ್ಲ. ನನಗೆ ಅವನು ಇಷ್ಟ ಇಲ್ಲ, ಅವನು ಆಡೋದು ಇಷ್ಟ ಇಲ್ಲ ಅಂತ ಹೇಳಂಗಿಲ್ಲ. ಇವರೆಲ್ಲರೂ ಅಡ್ಡ ಬೀಳ್ತಾರೆ. ಹಲ್ಲೆಲೂಯ. ಆಮೆನ್. ಇಲ್ಲಿ when you are worshiping here, ಇಲ್ಲಿ ನೀವು ಆರಾಧನೆ ಮಾಡುವಾಗ ನೀವು ಮಾತ್ರ ಅಲ್ಲ ಸಂತೋಷ ಪಡ್ತಾ ಇರೋದು, ಆರಾಧನೆಯಲ್ಲಿ ನಿಮ್ಮ ಸಂಗಡ ದೇವದೂತರು ಅವರ ಆನಂದ ಪಡ್ತಾ ಇದ್ದಾರೆ. ಆಮೇಲೆ ನಾನು ಫಸ್ಟ್ ಸರ್ವಿಸ್ನಲ್ಲಿ ಹೇಳಿದೆ, ಈ ಇಬ್ರಿಯರ ಆರಾಧನೆ ಹೆಂಗೆ ಗೊತ್ತಾ? ಇಬ್ರಿಯರು ಜೂಯಿಶ್ ವರ್ಷಿಪ್. ನಮ್ಮಲ್ಲಿ ಆರಾಧನೆ ಅಂದರೆ ಕೈ ಎತ್ತಿ ಸ್ತೋತ್ರ ಹೇಳಿ ಅಂದರೆ ಕೈ ಎತ್ತಿ ಹಲ್ಲೆಲೂಯಾ, ಆಮೇಲೆ ಒಂದೊಂದು ಅರ್ಧ ಗಂಟೆ ಜೀವ ಇಲ್ದಿರೋ ಥರ ಇರ್ತವೆ. ಮಧ್ಯದಲ್ಲಿ ಪಾಸ್ಟ್ರು ಹೋಗ್ಬಿಟ್ರ ಅಂದ್ಕೊಂಡು ಗ್ಯಾರಂಟಿ ಮಾಡ್ಕೊಂಡಾಗ ಇನ್ನೊಂದ್ಸತಿ ಕೈ ಎತ್ತಿ ಸ್ತೋತ್ರ ಹೇಳಿ, ಅವಾಗ ಹಲ್ಲೆಲೂಯಾ ಸ್ತೋತ್ರ. ಇಸ್ರಾಯೇಲ್ರು ಜೂಯಿಸ್ ಹಂಗಲ್ಲ. ಅವರು ಈ ಕೈಗಳನ್ನು ಕಾಲುಗಳನ್ನು ಹಾಡಿಗೆ ತಕ್ಕ ಹಾಗೆ ಅವರು ನಡೆಯುತ್ತಾ ಡ್ಯಾನ್ಸ್ ಮಾಡ್ತಾ ಯೆಹೋವನನ್ನು ಆರಾಧನೆ ಮಾಡ್ತಾರೆ. ಅಂದರೆ ದೇ ಆರ್ 100% ಗಿವಿಂಗ್ ಟು ದ ಲಾರ್ಡ್. ದ ಬಾಡಿ, ಸೋಲ್ ಅಂಡ್ ಸ್ಪಿರಿಟ್ ಎಲ್ಲ ದೇವರಿಗೆ ಬಿಟ್ಕೊಡ್ತಾರೆ. ನೀನು ಆರಾಧನೆ ಮಾಡುವಾಗ ಡೋಂಟ್ ಹೋಲ್ಡ್ ಇಟ್ ಬ್ಯಾಕ್. ನಾವು
ಓದ್ತೀವಿ. In the spirit of the Lord. ಇರುವಾಗ ನಾಡುವೆ ದಾವಿದನಂತೆ, ದೇವರಾತ್ಮನು ಹೃದಯದಿ ಇರುವಾಗ ನಾಡುವೆ ದಾವಿದನಂತೆ, ನಾಡುವೆ 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 ದಾವಿದನಂತೆ. When the spirit of the Lord is in my, ನೋಡ್ರಿ, ನಾ ಹಾಡುವೆ, ನಾ ಹಾಡುವೆ. ಹಾಡು ನಿದ್ದೆ ಮಾಡಿಬಿಡ್ತಾರೆ ಹಂಗೆ. ಆಮೇ ದೇವರ ಆತ್ಮನು ನನ್ನಲ್ಲಿ ಬರುವಾಗ ನಾನು ದಾವೀದನಂತೆ ಡ್ಯಾನ್ಸ್ ಮಾಡ್ತೀನಿ ಅಂತ ಕಂಬ ಥರ ನಿಂತ್ಕೊಂಡು ದೇವರಾತ್ಮನು ಹೃದಯದಿ ಇರುವಾಗ ನಾಡುವೆ ದಾವಿದನಂತೆ, ದೇವರಾತ್ಮನು ಹೃದಯದಿ ಇರುವಾಗ ನಾಡುವೆ ದಾವಿದನಂತೆ. ಬಾಯಿಗಳು ತೆರೆದು ನಾಡುವೆ 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 ದಾವಿದನಂತೆ, ನಾಡುವೆ 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 ದಾವಿದನಂತೆ, ದೇವರಾತ್ಮನು ಹೃದಯದಿ ಇರುವಾಗ ಕೈಯ ತಟ್ಟುವೆ ದಾವಿದನಂತೆ, ದೇವರಾತ್ಮನು ಹೃದಯದಿ ಇರುವಾಗ ಕೈಯ ತಟ್ಟುವೆ ದಾವಿದನಂತೆ, ಕೈಯ ತಟ್ಟುವೆ, ಕೈಯ ತಟ್ಟುವೆ, ಕೈಯ ತಟ್ಟುವೆ ದಾವೀದನಂತೆ. together ಕೈಯ ತಟ್ಟುವೆ, ಕೈಯ ತಟ್ಟುವೆ, ಕೈಯ ತಟ್ಟುವೆ ದಾವಿದನಂತೆ. ನೋಡ್ರಿ ಆ ಹಿರಿಯರೆಲ್ಲ ಕೈ ತಟ್ತಾ ಇದ್ದೀರಾ, ನಾನು ಕೈಯಕ್ಕೆ ತಂದಿಲ್ಲ ಅಂತ ಕಾಣುತ್ತೆ. ನೋಡ್ರಿ ಈ ಸೈಡ್ ಆ ಹಿಂದ್ಗಡೆ ಇರೋರು ಯಾರು ಕೈಯ ತಟ್ಟಲೆ, ಅವ್ರಿಗೆ ನೋಡ್ಕೊಂಡು ನಾ ಕೈಯ ತಾಟುವೆ, ಕೈಯ ತಾಟು. ಅವಾಗ ಅವ್ರು ಹೇಳೋದು, ಅವ್ರ ಕೈ ತಟ್ಲಿ, ಅವ್ರ ಕೈ ತಟ್ಲಿ, ನಾನು ನಿಂತು ನೋಡ್ತೇನೆ. ಆಮೇಲೆ listen to me, this is so important. ನಮ್ಮ ಜೊತೆಯಲ್ಲಿ ಸಂತೋಷ ಪಡೋದು ನಾವು ಮಾತ್ರ ಅಲ್ಲ, ಪರಲೋಕದ ದೇವರು. ದೂತರ ಆರಾಧನೆ. ದ ಸೀಕ್ರೆಟ್, ಲೆಟ್ ಮೀ ಎಕ್ಸ್ಪ್ಲೈನ್ ಟು ಯು. ನಾನು ನಿಮ್ಗೆ ಅದರ ಸೀಕ್ರೆಟ್ ಹೇಳ್ತೀನಿ ಕೇಳ್ರಿ. ದೂತರ ಆರಾಧನೆ, ಶರಾಫಿಯರ ಆರಾಧನೆ, ಎರಡು ರೆಕ್ಕೆಗಳಿಂದ ಮುಖವನ್ನು ಮುಚ್ಚಿಕೊಂಡು, ಎರಡು ರೆಕ್ಕೆಯಿಂದ ಪಾದಗಳನ್ನು ಮುಚ್ಚಿಕೊಂಡು, ಎರಡು ರೆಕ್ಕೆಯನ್ನು ಬಡಿಯುತ್ತಾ ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಆಮೇಲೆ ಅವ್ರಿಗೆ ಅದು ಬಿಟ್ಟರೆ ಬೇರೆ ಏನು ಹೇಳಂಗೆ ಇಲ್ಲ. ಅವ್ರಿಗೆ ಅದು ಬಿಟ್ಟರೆ ಬೇರೆ ಏನು ಹೇಳಂಗಿಲ್ಲ. ಆದರೆ ನಮಗೆ 108 ಸಾಕ್ಷಿ ಹೇಳಬೇಕಾಗಿದೆ. ಕಳೆದ ವಾರ ಅನೇಕರು ಸತ್ತು ಬಿದ್ದಾಗ ನನಗೆ ಜೀವ ಕೊಟ್ಟ ದೇವರು. ಡಾಕ್ಟರ್ ರಿಜೆಕ್ಟ್ ಮಾಡಿದ ರೋಗದಲ್ಲಿ ಬಿದ್ದಿದ್ದೆ, ಆದರೆ ಇವತ್ತು ಗುಣಮುಖನಾಗಿದೆ. See, our songs are testimony. ನಮ್ಮ ಹಾಡುಗಳು ಸಾಕ್ಷಿ. ದೂತರಿಗೆ ಹೇಳ್ಬೇಕಾಗಿರೋದು ಸೇನಾಧೀಶನಾದ ಯೆಹೋವನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧ. ಅದು ಬಿಟ್ಟರೆ ಬೇರೆ ಏನು ಹೇಳಂಗಿಲ್ಲ. ಬಟ್ ನಮಗೆ ಎಷ್ಟೊಂದು ಹಾಡು ಹಾಡ್ಬೋದು. ಆಮೇಲೆ ನಾಶನದ ಗುಂಡಿಯಿಂದ ನನ್ನ ಮೇಲಕ್ಕೆ ಎತ್ತಿದನು. ಆಮೇಲೆ ನಾಶನದ ಗುಂಡಿಯಿಂದ ನನ್ನನ್ನು ಮೇಲಕ್ಕೆ ಎತ್ತಿದನು. ಸ್ತೋತ್ರ. ನಾಶನದ ಗುಂಡಿಯಿಂದ ನನ್ನನ್ನು ಮೇಲಕ್ಕೆ ಎತ್ತಿದನು. ಮರಣಕರವಾದ ವ್ಯಾಧಿಗಳಿಂದ ನನ್ನನ್ನು ಬಿಡಿಸಿದನು. ಬೇಟೆಗಾರನ ಬಲೆಯಿಂದ ತಪ್ಪಿಸಿದನು. ನನ್ನ ಕಾಲು ಜಾರದಂತೆ ಬಂಡೆಯ ಮೇಲೆ ನಿಲ್ಲಿಸಿದನು. ಹಗಲೊತ್ತಿನಲ್ಲಿ ಮೇಘಸ್ತಂಭವಾಗಿ, ರಾತ್ರಿ ಹೊತ್ತಿನಲ್ಲಿ ಅಗ್ನಿಸ್ತಂಭವಾಗಿ ನನ್ನನ್ನು ಪರಿಪಾಲನೆ ಮಾಡಿದನು. ಅಲ್ಲೆಲೂಯ್ಯ. ಕೇಡು ಗಂಡಾಂತರಗಳಿಂದ ತಪ್ಪಿಸಿದನು.
ರೋಗದಿಂದ ಬಿಡಿಸಿದನು, ಶತ್ರುವಿನ ಎಲ್ಲ ವಿಧ ತಂತ್ರಗಳಿಂದ ತಪ್ಪಿಸಿದನು. ನನ್ನನ್ನು ತಾಕುವವನು ನಿನ್ನ ಕಣ್ಣಿನ ಗುಡ್ಡೆಗೆ ತಾಕುವ ಸಮ ಅಂತ ಹೇಳಿದವನು. ಅವನ ಆರಾಧನೆಗೆ ಯೋಗ್ಯನ, ಅವನ ಮಾನಕ್ಕೆ ಯೋಗ್ಯನ, ಅವನ ಸ್ತುತಿಗೆ ಯೋಗ್ಯನ, ಅವನ ಘನಕ್ಕೆ ಯೋಗ್ಯನ. ಹಲ್ಲೆಲೂಯಾ, Hallelujah. ಪಾಪವ ಕ್ಷಮಿಸಿದನು, ನಮ್ಮ ರೋಗವ ನೀಗಿಸಿದನು. ಪಾಪವ ಕ್ಷಮಿಸಿದನು. ಒಂದು ನಿಮಿಷ ಎಬಿ, ಒಂದು ನಿಮಿಷ. ಯಾವ ದೂತನಾದರೂ ಪಾಪವ ಕ್ಷಮಿಸಿದನು, ರೋಗವ, ಯಾರಾದ್ರೂ ದೂತರು ಆಡ್ತಾರ? ಯಾವ ದೂತನ ಆಡಕ್ಕಾಗುತ್ತಾ? ಆ ಭಾಗ ಅದಕ್ಕೆ ದೇವ್ರು ನೋಡಿದ್ರು. ನೀವು ಪರಿಶೋಧನೆ ನಾವು ನೋಡೋದ ವಿಕ್ಟ್ರಿ ಇಂಟರ್ನ್ಯಾಷನಲ್ AG ಸಭೆಯವರು ಅನುಭವದ ಗಾನ. Hallelujah. ಹಲ್ಲೆಲೂಯಾ. ಆಮೇಲೆ ಆರಾಧನೆಗೆ ಬರುವಾಗ ನಿನ್ನ ಹೃದಯ ಯಾವಾಗಲೂ ಹೇಳಬೇಕು, ಥ್ಯಾಂಕ್ ಯು. ಆಮೇನ್. ಪಾಪವ ಕ್ಷಮಿಸಿದನು, ನಮ್ಮ ರೋಗವ ನೀಗಿಸಿದನು. ಪಾಪವ ಕ್ಷಮಿಸಿದನು, ನಮ್ಮ ರೋಗವ ನೀಗಿಸಿದನು. ಪಾತಾಳದಿಂದ ಬಿಡಿಸಿದನು, ಜೀವವ ಉಳಿಸಿದನು. ಓ ಪಾತಾಳದಿಂದ ಬಿಡಿಸಿದನು, ಜೀವವ ಉಳಿಸಿದನು. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಯೆಹೋವನ ಉಪಕಾರವ ಎಂದಿಗೂ ಮರೆಯದು. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ನನ್ಮನವೇ ನೀನು ಕೊಂಡಾಡು ಪೂರ್ಣ ಹೃದಯದಿಂದ. ಹತ್ತಿಗೆ ಬರುವಂತೆ ಯೌವನ ಬರಮಾಡುವ. ಎಲ್ಲ ರೋಗಗಳು ಹೋಗಲಿ, ಎಲ್ಲ ಬಲಹೀನತೆಗಳು ಬಿಟ್ಟೋಗಲಿ. ಯೌವನ ಬರಮಾಡುವ. ಓಡಿದರು ನಡೆದರು ನೀನು, ಓಡಿದರು ನಡೆದರು ಬರಲಿ ಹೋಗಲಾಸೆಗೆ. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಆಮೇಲೆ ಈ ಆರಾಧನೆ ಕೇಳುವಾಗ ನೀವು ಹೇಳ್ರಿ, ದೇವ್ರಿಗೆ ಯಾವ್ದು ಇಷ್ಟ? ಒಂದು ಕಡೆ ದೂತರು ಹೇಳ್ತಾರೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಪರಿಶುದ್ಧನು. ದೇವರು ಹೇಳ್ತಾನೆ, ಇದನ್ನೇ ಹೇಳ್ತಾ ಇದ್ದೀರಲ್ಲಯ್ಯ. ನಾನು ಭೂಮಿ ಕಡೆ ನೋಡ್ತಾ ಇದ್ದೆ. ಆವಾಗ ನೋಡಿದ್ರೆ ಕೆಲ ಸತ್ತ ಸಭೆಗಳಲ್ಲಿ ಜೀವ ಇಲ್ಲದೆ ಇರುವ ಹಾಡುಗಳನ್ನು ಹಾಡುವಾಗ ಜೀವ ಉಳ್ಳ ಆ ವಿಕ್ಟ್ರಿ ಇಂಟರ್ನ್ಯಾಷನಲ್ AG ಸಭೆಯಲ್ಲಿ ಆಮೇ ನೋಡ್ರಿ, ದಿಸ್ ಇಸ್ ವಾಟ್ ದ ರಿಯಲ್ ವರ್ಷಿಪ್. ಇಲ್ಲಿ ಸಲ್ಲುವವನು ಅಲ್ಲಿ ಸಲ್ಲುತ್ತಾನೆ. ಇಲ್ಲಿ ಆರಾಧನೆ ಮಾಡಿದ್ರೆ 5 ನಿಮಿಷಕ್ಕೂ ವಾಚ್ ನೋಡೋದು. ಏನ್ ಮಹಾ ಉಪದ್ರವದ ಬಂದು ಕೂತ್ಕೊಂಡಂಗೆ. ನಿನ್ನನ್ನೇ ನೀನು ಮರೆತು ಫುಲ್ ಸೋಲ್ಡ್ ಔಟ್. ಪಕ್ಕದಲ್ಲಿರೋ ಕೈ ಕೊಟ್ಟು ಮುಖ ನೋಡಿ ಹೇಳ್ರಿ, ಆತ್ಮ ಪ್ರಾಣ ಶರೀರ ಪೂರ್ಣವಾಗಿ ಸರೆಂಡರ್ ಮಾಡಿ. ಆಮೇಲೆ ಕೂತ್ಕೊಳ್ರಿ. ಇವತ್ತು ನಿಮ್ಮನ್ನ ಹೀಗೆ ಬಿಡಲ್ಲ. ಟೈಮ್ ಆಗೈತಾ? ಇಲ್ಲ. ಟೈಮ್ ಆಯಿತು ಅಂದರೆ ನೀವು ಅಲ್ಲಿ ಹೋಗಂಗೆ ಇಲ್ಲ. ಪರಲೋಕದಲ್ಲಿ ಟೈಮೇ ಇಲ್ಲ.
ಪರಲೋಕದಲ್ಲಿ ಏನಿಲ್ಲ? ಸೂರ್ಯ ಇಲ್ಲ, ಚಂದ್ರ ಇಲ್ಲ. ಅಲ್ಲಿ ನೀತಿ ಸೂರ್ಯನೇ ಬೆಳಕು, ಕತ್ತಲೆ ಅನ್ನೋದು ಇಲ್ಲವೇ ಇಲ್ಲ. ಸ್ತೋತ್ರ. ಆಮೇಲೆ ಅಲ್ಲಿ 24 ಟೈಮ್ ಅನ್ನೋ ಫಿನಾಮಿನಾ ಇಲ್ಲ ಅಂದರೆ ನೀವೆಲ್ಲಿಂದ ಗಡಿಯಾರ ಯೂಸೇ ಇಲ್ಲ. ಸ್ತೋತ್ರ. ಆಪಲ್ ವಾಚ್ ಎಲ್ಲ ಇಲ್ಲಿಗೆ, ಅಲ್ಲಿಗೆ ಬೇಡ. ನೋ ಗಡಿಯಾರ, ನೋ ಟೈಮ್. ಅಲ್ಲಿ ಕಣ್ಣುನೀರಿಲ್ಲ, ಅಲ್ಲಿ ದುಃಖ ಇಲ್ಲ, ಅಲ್ಲಿ ಶಾಪ ಇಲ್ಲ, ಅಲ್ಲಿ ಮೊರೆ ಇಲ್ಲ, ಅಲ್ಲಿ ಕರೆ ಇಲ್ಲ. ಅಲ್ಲಿ ಒಂದೇ ಒಂದು ಕಾರ್ಯ, ನಿಲುವಂಗಿಯನ್ನು ತೊಟ್ಟಿರುವ, ಬಿಳಿಯ ನಿಲುವಂಗಿಯನ್ನು ತೊಟ್ಟಿರುವ ಒಂದು ಗುಂಪಿನ ಜನ ಖರ್ಜೂರದ ಗರಿಗಳನ್ನು ಹಿಡಿದು ಅವರು ಆಡ್ತಾರೆ. ಮಾನಕ್ಕೆ ಯೋಗ್ಯನು ಕುರಿಯಾದಾತನ, ಗೌರವಕ್ಕೆ ಯೋಗ್ಯನು ಕುರಿಯಾದಾತನ, ಐಶ್ವರ್ಯಕ್ಕೆ ಯೋಗ್ಯನು ಕುರಿಯಾದಾತನ, ಹಲ್ಲೆಲೂಯ ಪ್ರಭಾವಕ್ಕೆ ಯೋಗ್ಯನು ಕುರಿಯಾದಾತನ. ಹೀಗೆ ಹಾಡುವ ಹಾಡುಗಾರರು, ಹೀಗೆ ಆರಾಧನೆ ಮಾಡುವ ಆರಾಧಕರನ್ನು ಕಾಣುವಾಗ ಪರಲೋಕದಿಂದ ದೇವರು ಹೇಳ್ತಾನೆ, ನಾನು ಕುಳಿತಿರುವವನು, ಸಿಂಹಾಸನದಲ್ಲಿ ಕುಳಿತಿರುವವನು, ಅವನು ಹೇಳ್ತಾನೆ, ನಾನೊಂದು ವಿಸಿಟ್ ಹೊಡೆಯಕ್ಕೆ ಹೋಗ್ತಾ ಇದ್ದೇನೆ. ಹಲ್ಲೆಲೂಯ. ನನ್ನ ಮಗಳ ಮನೆಗೆ ಹೋಗ್ತೀನಿ, ನನ್ನ ಮಗನ ಮನೆಗೆ ಹೋಗ್ತೇನೆ. ಯೇಸು ನಿನ್ನ ಮನೆಗೆ ಬರ್ತಾರೆ. ಇಷ್ಟು ಪ್ಯಾಟ್ರನ್. ಈಗ ಮೆಸೇಜಿಗೆ ಬರ್ತಾ ಇದ್ದೀನಿ. ಈ ಪಾಸ್ಟ್ರನ್ನ ಅರ್ಥ ಮಾಡ್ಕೊಳೋದೇ ಕಷ್ಟ. ಪ್ರಯತ್ನ ಮಾಡಬೇಡ, ಆಗಲ್ಲ. 4ನೇ ಅಧ್ಯಾಯ ಪ್ರಕಟಣೆ ಪುಸ್ತಕ, 4ನೇ ಅಧ್ಯಾಯ ಪ್ರಕಟಣೆ ಪುಸ್ತಕ. ಪ್ರಕಟಣೆ ಪುಸ್ತಕ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ AD 80ರ ಕಾಲದಲ್ಲಿ ನ್ಯೂರೋ ಕೈಸರ್ನ ಕಾಲ, AD 94 ಡೊಮಿಷನ್ ಚಕ್ರವರ್ತಿಯ ಕಾಲ. AD 94ರಲ್ಲಿ ಅಪೊಸ್ತಲನಾದ ಯೋಹಾನನನ್ನು ಗಡೀಪಾರು ಮಾಡ್ತಾ ಇರೋದು. ಯಾತಕ್ಕೋಸ್ಕರ? ದೇವರ ವಾಕ್ಯದ ನಿಮಿತ್ತ ಮತ್ತು ಸಾಕ್ಷಿ ನಿಮಿತ್ತ ಅವನನ್ನು ಗಡೀಪಾರು ಮಾಡ್ತಾ ಇದ್ದಾರೆ. 8 ಮೈಲಿ ಉದ್ದ, 4 ಮೈಲಿ ಅಗಲ ಇರುವ ಸಣ್ಣ ಪರ್ವತಗಳಿಂದ ತುಂಬಿರುವಂಥ ಒಂದು ಸ್ಥಳ ಪದ್ಮೋಸಿನಲ್ಲಿ ಹೋದವರು ಜೀವಂತವಾಗಿ ವಾಪಸ್ ಬರಲ್ಲ. ಮರಣದಂಡನೆ, ಕ್ರೂರವಾದ ಮರಣದಂಡನೆ. ಆಹಾರ ಇಲ್ಲ, ತಿನ್ನೋದಕ್ಕೆ ಆಹಾರ ಇಲ್ಲ, ಕುಡಿಯೋಕ್ಕೆ ಪಾನೀಯ ಇಲ್ಲ. ಹಸಿವಿನಿಂದ ದಾಹದಿಂದ ಬಳಲಿ ಸತ್ತು ಬೀಳ್ತಾರೆ. ಅಲ್ಲಿ ಎಲುಬುಗಳ ರಾಶಿಗಳು ಬಿದ್ದಿದೆ. ರಣಹದ್ದುಗಳು ಆಕಾಶದಲ್ಲಿ ಹಾರಾಡ್ತಾ ಇದೆ. ರಣಹದ್ದುಗಳು ಒಂದು ಸಂದೇಶವನ್ನು ಸಾರಿ ಹೇಳ್ತಾ ಇದೆ. ಏ ಯೋಹಾನನೇ, ಇನ್ನು ಸ್ವಲ್ಪ ದಿನ ಆದ ನಂತರ ನೀನು ಇಲ್ಲಿ ಸತ್ತು ಬೀಳ್ತೀಯ, ನಿನ್ನ ಮಾಂಸಗಳನ್ನು ನಾವು ತಿಂತೀವಿ. ಅವರ ಲೆಕ್ಕಾಚಾರ ಹಾಕ್ಕೊಂಡಿರುವಾಗ ಪರಲೋಕದಿಂದ ಒಂದು ಶಬ್ದ. ಅದೇ 4ನೇ ಅಧ್ಯಾಯ 1ನೇ ವಾಕ್ಯದಿಂದ 4ನೇ ವಾಕ್ಯದವರೆಗೂ ಗಮನಿಸಿದ ಪ್ರಿಯರೇ. ಇವುಗಳಾದ ಮೇಲೆ ನಾನು 2 ಮತ್ತು 3ನೇ ಅಧ್ಯಾಯ 7 ಡಿಸ್ಪೆನ್ಸೇಷನ್, 7 ಕಾಲಘಟ್ಟಗಳನ್ನು ತೋರಿಸುವ ಕಾಲ. ಎಫೆಸ, ಸ್ಮುರ್ನ, ಪೆರ್ಗಮ, ಥುವೈತೈರಿಯ, ಸರ್ದೀಸ್, ಫಿಲದೆಲ್ಫಿಯಾ, ಲವೋದಿಕ ಎಂಬ 7 ಸಭೆಗಳಿಗೆ 7 ಕಾಲಘಟ್ಟಗಳು. ಮನಸ್ಸಾಕ್ಷಿಯ ಕಾಲದಿಂದ ಕೃಪಾಯುಗದವರೆಗೂ
ಇರುವ 7 ಕಾಲಘಟ್ಟಗಳನ್ನು ತೋರಿಸುವಂಥ 7 ಡಿಸ್ಪೆನ್ಸೇಷನ್ಸ್ ಏಷ್ಯಾ ಮೈನರಲ್ಲಿರುವ 7 ಸಭೆಗಳನ್ನು ಕುರಿತು ಹೇಳ್ತಾ ಇರೋದು. ಆ ಸಭೆಗಳಿಗೆ ಆಲೋಚನೆ ಬರೆದ ನಂತರ ದೇವರು ಪ್ರಕಟಣೆ ಕಾಣ್ತಾ ಇರೋದು. ಯೋಹಾನನಿಗೆ ಪ್ರಕಟಣೆ ತೋರಿಸಿದನು. ಅವನಿಗೆ ತೋರಿಸಿದಂಥ ಪ್ರಕಟಣೆ ಸಾಧಾರಣವಾದದಲ್ಲ. ಅವನನ್ನು ಪತ್ಮೋಸ್ ದ್ವೀಪದಲ್ಲಿ ಒಬ್ಬಂಟಿಗನಾಗಿರುವಾಗ ಅಲ್ಲಿ ಕೆಥಡ್ರಲ್ ಇಲ್ಲ, ಯಾವುದೇ ವಾದ್ಯ ಉಪಕರಣಗಳಿಲ್ಲ, ಕೊಯರ್ ಇಲ್ಲ, ಸಭೆ ಇಲ್ಲ, ಮೆಂಬರ್ಸ್ ಇಲ್ಲ, ಸಂಬಂಧಿಕರಿಲ್ಲ, ಸ್ನೇಹಿತರಿಲ್ಲ. ಒಬ್ಬಂಟಿಗನಾಗಿರುವಾಗಲೂ ಆಮೇಲೆ ಅಪೊಸ್ತಲನಾದ ಯೋಹಾನನ ಕುರಿತು ದೇವರ ವಾಕ್ಯ ಹೇಳುತ್ತದೆ, ಅವನೊಬ್ಬಂಟಿಗನಾಗಿದ್ದರೂ ಆತ್ಮ ಪರವಶನಾದನು. ಅವನೊಂಟಿ ಆದ್ರೂ ಆತ್ಮ ಪರವಶನಾದ್ದರಿಂದ ದೇವರು ಹೇಳಿದನು, ನೀನು ಇಲ್ಲಿ ಒಂಟಿಯಾಗಿರಬೇಡ, ಬಾ ಪರಲೋಕಕ್ಕೆ ಒಂದು ಟೂರ್ ಹೊಡ್ಕೊಂಬರೋಣ. ಹಲ್ಲೆಲೂಯಾ. ಕೆಲವರನ್ನ ದೇವರು ಲಿಫ್ಟ್ ಮಾಡ್ತಾನೆ, ಕೆಲವರಿಗೆ ದರ್ಶನಗಳನ್ನ ಕೊಡ್ತಾನೆ, ಕೆಲವರನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ದೇವರು ಅಲ್ಲಿ ಬರ್ಲಿಕ್ಕಿರುವ ಕಾರ್ಯಗಳನ್ನು ತೋರಿಸ್ತಾನೆ. ಯಾರನ್ನ ಸ್ತೋತ್ರ ಹೇಳದೆ ಕೈ ಕಟ್ಕೊಂಡು ಕಂತರ ಕೂತಿರ್ತೀಯಲ್ಲ, ನಿನಗಲ್ಲ, ಒಬ್ಬಂಟಿಗನಾದರೂ ಎಲ್ಲಿ ತಗೊಂಡೋಗಿ ಹಾಕಿದ್ರು ಆತ್ಮ ಪರವಶರಾಗುವವರು ಯಾರಾದ್ರೂ ಇದ್ರೆ ಹೇಯ್ ಯೋಹಾನನೇ, ನೀನೊಂದು ದರ್ಶನ ಕಂಡೆ, ಒಂದು ಪ್ರಕಟಣೆ ಕಂಡೆ. ಏನದು ಪ್ರಕಟಣೆ? 10,000ಗಳಲ್ಲಿ ಅತಿ ಸುಂದರನಾದ ಯೇಸುವಿನ ಪ್ರಕಟಣೆ. ಉಣ್ಣೆಯಂತೆ ಬೆಳ್ಳನೆಯ ಕೂದಲುಳ್ಳವನು, ಆಮೇಲೆ ಎದಕ್ಕೆ ಚಿನ್ನದ ಪಟ್ಟಿಯನ್ನು ಕಟ್ಕೊಂಡಿರುವವನು, ನಿನ್ನ ಕಣ್ಣು ಉರಿಯುವಂಥ ಕಣ್ಣು, ಜ್ವಾಲೆ ಬೆಂಕಿಯ ಕಣ್ಣು, ನಿನ್ನ ಶಬ್ದವು ಜಲಪ್ರವಾಹದ ಶಬ್ದಗಳಾಗಿ, ನಿನ್ನ ಪಾದಗಳು ಕುಲುಮೆಯಲ್ಲಿ ಬೆಂಕಿಯಲ್ಲಿ ಕಾಯಿಸಿದ ಆ ಕುಲುಮೆಯಲ್ಲಿ ಕಾಯಿಸಿದಂಥ ತಾಮ್ರದೋಪಾದಿಯಲ್ಲಿದೆ. ಹಲ್ಲೆಲೂಯಾ. ಬಲಗೈಯಲ್ಲಿ 7 ನಕ್ಷತ್ರಗಳನ್ನು ಹಿಡಿದು 7 ದೀಪ ಸ್ತಂಭಗಳ ನಡುವೆ ತಿರುಗಾಡುತ್ತಾ ಇದ್ದವನು, ಇರುವಾತನು, ಬರಲಿಕ್ಕಿರುವವನು, ಆಲ್ಫಾ ಮತ್ತು ಒಮೇಗಾವಾದವನು, ಆರಂಭವು ಕೊನೆಯಾದವನು. ಅವನ ದರ್ಶನವನ್ನು ಕಂಡು ಯೋಹಾನನೇ ಸತ್ತವನಾಗೆ ಅವನು ಬಿದ್ದನು. ಪ್ರಕಟಣೆ ಕಂಡು ಸುಸ್ತು ಹೊಡೆದ. ಯೋಹಾನನೇ, ಯು ಥಿಂಕ್ ಯು ಆರ್ ಅಲೋನ್? ನೋ, ಐ ಆಮ್ ವಿತ್ ಯು. ನಾನು ನಿನ್ನ ಜೊತೆಯಲ್ಲಿದ್ದೀನಿ, ನಾನು ನಿನ್ನ ಜೊತೆಯಲ್ಲಿದ್ದೀನಿ. ಆಮೇಲೆ ಯೋಹಾನನಿಗೆ ಆವಾಗ ಅರ್ಥ ಆಯಿತು, ಆರಾಧನೆಯಲ್ಲಿ ಪರವಶನಾದರೆ ದರ್ಶನಗಳು, ಪ್ರಕಟಣೆಗಳು ಹೊರಗಡೆ ಬರುತ್ತೆ. ಅದಕ್ಕೆ ದೇವ ಮಕ್ಕಳೇ, ಆರಾಧನೆ ಮಾಡ್ರಿ, ಚೆನ್ನಾಗಿ ಆರಾಧನೆ ಮಾಡ್ರಿ. ನಿಮ್ಮ ದುಃಖ ನೋಡಬೇಡ್ರಿ, ದುಃಖವನ್ನು ಮರೆತು ದೇವರನ್ನ ಆರಾಧನೆ ಮಾಡ್ರಿ. ನಿಮ್ಮ ಕಷ್ಟ ನೋಡಬೇಡ್ರಿ, ಕಷ್ಟವನ್ನು ಮರೆತು ದೇವರನ್ನ ಆರಾಧನೆ ಮಾಡ್ರಿ. ಕೆಲವರೆಲ್ಲ ಬಂದಿದೆ, ದೇವರೇ ನಮ್ಮ ಮನೇಲಿ ಇಷ್ಟೊಂದು ಕಷ್ಟ ಇದೆಯಪ್ಪ, ಕಷ್ಟ ಇದೆಯಪ್ಪ, ಕಷ್ಟ ಇದೆಪ್ಪ, ಕಷ್ಟ ಇದೆಪ್ಪ, ಕಷ್ಟ ಇದೆಪ್ಪ, ಕಷ್ಟ ಇದೆಪ್ಪ, ದೇವ್ರೇ ದೇವ್ರೇ ದೇವ್ರೇ. ದೇವ್ರು ಹೇಳ್ತಾನೆ, ನಿನಗೂ ಕಷ್ಟ, ನನಗೂ ಕಷ್ಟ ಮಾಡಬೇಡ. ಸ್ತೋತ್ರ. ನಾನಲ್ಲಿ ದೇವದೂತರ ಆರಾಧನೆ ಬಿಟ್ಟು ನಿನ್ನ ಆರಾಧನೆ ನೋಡಕ್ಕೆ ಬಂದರೆ ನೀನು ನನ್ನನ್ನು ಕಷ್ಟಕ್ಕೆ ಒಳಪಡಿಸ್ತಾ ಇದೆಯಾ ಅಂತಾರೆ ದೇವರು. Some people when they worship, ಕೆಲವರು ಆರಾಧನೆ ಮಾಡುವಾಗ ಅವರ ಪ್ರಾರಬ್ಧ ನೆನೆಸ್ಕೊಂಡು ಆರಾಧನೆ ಮಾಡ್ತಾರೆ. ಅವರ ಪ್ರಾರಬ್ಧಕ್ಕೋಸ್ಕರ ಕಣ್ಣೀರು ಸೂಸ್ತಾರೆ. ನೀನು ಕಣ್ಣೀರು ಸೂಸಬೇಕಾಗಿರೋದು ನಿನ್ನ ಪ್ರಾರಬ್ಧಕ್ಕೋಸ್ಕರ ಅಲ್ಲ, ನಿನ್ನ ದೇವರು ನಿನಗೆ ಮಾಡಿದ ಉಪಕಾರಕ್ಕೆ.
ಕೃತಜ್ಞತೆಯಿಂದ ಕಣ್ಣೀರು ಸುರಿಸ್ಬೇಕು. ನಾಲ್ಕನೇ ಅಧ್ಯಾಯದ 1ನೇ ವಾಕ್ಯ. ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸ್ತು. ಈ ತಿಂಗಳು ಏನು ಬಾಗಿಲು ತೆಗೆದಿರೋದು ಅಂತ ಹೇಳಿದೆ? ದೈವಿಕವಾದ ತೆರೆದ ಬಾಗಿಲುಗಳು. ಆಮೇಲೆ ತೆರೆದ ಬಾಗಿಲು ನನಗೆ ಕಾಣಿಸಿತು. ಬರೆದಿಟ್ಕೊಳ್ರಿ. ಕೆಲವರು ನೋಡೋದು ಮುಚ್ಚಿರೋ ಬಾಗಿಲುಗಳು, ಎಲ್ಲೋದ್ರೂ ಮುಚ್ಚಿರೋ ಬಾಗಿಲು. ಆದರೆ ಇವತ್ತು ನನ್ನ ದೇವ ಜನರ ಬಳಿಯಲ್ಲಿ ನನ್ನ ಆಲೋಚನೆ ಹೇಳ್ತಾ ಇದ್ದೇನೆ, ನಿನ್ನ ಮುಂದೆ ತೆರೆದ ಬಾಗಿಲುಗಳು ಕಾಣಿಸುತ್ತೆ. ಯೋಹನನಿಗೆ ಮೊದಲನೇ ಚಿಂತೆ ಏನಿತ್ತು ಗೊತ್ತಾ? ಅವನ ಪ್ರಿಸೆಪ್ಷನ್ಸ್, ಅವನ ಗ್ರಹಿಕೆ, ಎಲ್ಲರೂ ಸತ್ತು ಬಿದ್ದಿದ್ದಾರೆ. ನಿರ್ಜನ ಪ್ರದೇಶ, ರಣಹದ್ದುಗಳು ಆಡ್ತಾ ಇದೆ. ನಾನು ಸತ್ತು ಬಿದ್ದ ಮೇಲೆ ನನ್ನ ಮಾಂಸ ತಿನ್ನೋದು ಕಾಯ್ತಾ ಇದೆ. ಇವನ ಗ್ರಹಿಕೆ ಒಂದು ಪಕ್ಷ ಹಂಗೆ ಇದ್ರೆ ಅದನ್ನು ಬದಲಾಯಿಸೋಕ್ಕೋಸ್ಕರನೇ ದೇವರು ಯೋಹನನಿಗೆ ಹೇಳಿದನು, ಯೋಹಾನನೇ ಏರಿಬಾ, ಏರಿಬಾ. ನಿನ್ನ ಸಾಧಾರಣವಾದ ಬುದ್ಧಿ ಮಂಡಲದಿಂದ ಪರಲೋಕದ ಪ್ರಕಟಣೆ ಕಾಣಬೇಕಾದ್ರೆ ನಿನ್ನ ವ್ಯೂ ಚೇಂಜ್ ಆಗಲಿ, ನಿನ್ನ ಚಿಂತೆಗಳು ಚೇಂಜ್ ಆಗಲಿ, ನಿನ್ನ ನೋಟ ಬದಲಾವಣೆ ಆಗಲಿ. ಹಲ್ಲೆಲೂಯಾ. ಆಮೇಲೆ ನಿನ್ನ ಕಾಗೆ ಥರ ಕಾ 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 ಅನ್ಕೊಂಡು ಇಲ್ಲೇ ಸುತ್ತೋದಲ್ಲ, ನೀನು ಹತ್ತಿನ ಹಾಗೆ ಮೇಲಕ್ಕೆ 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 ಏರಿ ಬಾ. ಯೋಹನನ್ನ ದೇವರು ಈಗ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ನೀನು ಇಲ್ಲಿದ್ರೆ ಸರಿಯಾಗಲ್ಲವಾ? ಸ್ತೋತ್ರ. ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ಕಾಣ್ತಾ ಇದ್ದಾನೆ. ನನ್ನ ಸಂಗಡ ತುತ್ತೂರಿ ಮಾತಾಡ್ತದೋ ಎಂಬತ್ತೆ ನಾನು ಮೊದಲು ಕೇಳಿದ ವಾಣಿಯು ಕೇಳಿಸ್ತು, ಇಲ್ಲಿಗೆ ಹೇರಿ ಬಾ. ಏನಕ್ಕೆ? ನಂಬರ್ 2, ಒಂದು, ನಿನ್ನ ಗ್ರಹಿಕೆ, ನನ್ನ ಜೀವನ ಹಿಂಗಾಗೋಯ್ತಲ್ಲಪ್ಪ, ಒಳ್ಳೆ ಸಾಕ್ಷಿ ಕಾಪಾಡಿಕೊಂಡೆ, ನಿನ್ನ ವಾಕ್ಯಕ್ಕೋಸ್ಕರ ಜೀವನ ಮಾಡಿದೆ, ಕಡೆಗೆ ಇಲ್ಲಿ ತಂದು ಹಾಕ್ಬಿಟ್ರು, ಇನ್ನು ಯಾವಾಗ ಸಾಯ್ತೀನೋ, ಈ ಗರ್ಡ ಈ ಹದ್ದುಗಳೆಲ್ಲ ತಿನ್ಕೊಂಡು ಹೋಗ್ತವೆ ನನ್ನ ಮಾಂಸ. ಈ ಗ್ರಹಿಕೆಯನ್ನು ಚೇಂಜ್ ಮಾಡೋಕ್ಕೆ ಒಂದನೇದಾಗಿ ದೇವರು ಹೇಳಿದ್ರು, ಬಾ ಏರು ಬಾ. ಎರಡನೇದಾಗಿ ದೇವರಿಗೆ ಮುಂದೆ ನಡೆಸಲಿಕ್ಕಿರುವ ಕಾರ್ಯ ಇವನು ಕಾಣತಕ್ಕಂತೆ. ಆಮೇಲೆ ಅಂದರೆ ಸಮಸ್ತವನ್ನು ನಿಯಂತ್ರಿಸುವವನು ನಾನಾಗಿದ್ದೇನೆ ಅನ್ನೋದು ನಾನು ನಿನಗೆ ತೋರಿಸ್ಬೇಕು. ಕಮ್ ಆನ್, ಐ ಆಮ್ ಇನ್ ದ ಕಂಟ್ರೋಲ್. I am in control. Hallelujah. 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 He holds my future. Because ಒಂದು ನಿಮಿಷ ಗಮನಿಸ್ರಿ, ನನ್ನ ಭವಿಷ್ಯ ದೇವರು ಹಿಡಿದಿದ್ದಾನೆ ಅನ್ನೋರು ಮಾತ್ರ. ನಾನು ಹೇಳಿದೆ, ಒಂದು ನಿಮಿಷ ನಿಮ್ಮ ಕೈಯನ್ನು ಮೇಲೆ ಕೆಡಿದು, ನನ್ನ ಭವಿಷ್ಯ, ನನ್ನ ಕುಟುಂಬದ ಭವಿಷ್ಯ, ನನ್ನ ಮಕ್ಕಳ ಭವಿಷ್ಯ, ನನ್ನ ಜೀವನ. Because he lives, I
could face tomorrow because the Lord, all fear is gone. Because I know, yes I know, He holds my future. My life is worth the living just because He lives. Because He lives, I can face tomorrow. Because He lives, all fear is gone. Because I know, yes I know, He holds my future. My life is worth the living just because He lives. ಕೆಲವರು ಯಾವಾಗ ನೋಡ್ರಿ ಅಳುಮೂಂಜಿ ಅಂತೀವಲ್ಲ ತಮಿಳಲ್ಲಿ, ಇವನ ಪಾತ್ತ ಇವನ್ ஒரு ಅಳುಮೂಂಜಿಕಾರನ್ ಅಂದ್ರೆ ಯಾವಾಗನೂ ಅಳ್ತಾ ಇರ್ತಾನೆ ಅಂತ. ಲೆಟ್ ಮಿ ಎಕ್ಸ್ಪ್ಲೈನ್. ಕಳೆದ ದಿನ ನಮ್ಮ ತಾಯಿಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ ಕೆಲ ಪಾಸ್ಟರ್ಗಳು ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ರು, ನಮ್ಮ ಮನೆಗೆ ಬಂದಿದ್ರು ನಮ್ಮ ತಾಯಿಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ. ಬೈ ದ ಬೈ ಶಿ ಈಸ್ ರಿಕವರಿಂಗ್ ಸೋ ಫಾಸ್ಟ್. ದೇವರು ಚೆನ್ನಾಗಿ ಬಲದಲ್ಲಿ ನಿಲ್ಲಿಸ್ತಾ ಇದ್ದಾರೆ. ನಿಮ್ಮ ಪ್ರಾರ್ಥನೆ ಫಲಿಸ್ತಾ ಇದೆ. ಪ್ಲೀಸ್ ಕಂಟಿನ್ಯೂ ಟು ಪ್ರೇ ಫಾರ್ ಹರ್. ಅವ್ರಿಗಾಗಿ ಮತ್ತೆ ಪ್ರಾರ್ಥನೆ ಮುಂದುವರಿಸ್ರಿ. ಗಮನಿಸ್ರಿ, ನಮ್ಮಮ್ಮ ಅವ್ರ ಹತ್ರ ಮಾತಾಡ್ತಾ ಅವ್ರು ಕೇಳಿದ್ರು, ಆಂಟಿ 88 ವರ್ಷ ಅಂತ, ಈಗಲೂ ಹಳೆ ಆರಾಧನೆ ಅಲ್ಲ, ಅದೇ ಥರ ಮಾಡೋಕ್ಕಾಗುತ್ತಾ ಅಂತವ್ರು. ನಮ್ಮಮ್ಮ ಸುಮ್ಗಿರ್ಲಾರ್ದೆ ಅವ್ರಿಗೆ ಏನು ಡೈಲಾಗ್ ಹೊಡೆದ್ರು ಗೊತ್ತಾ? ಕಳ್ಳನನ್ನು ಕಂಡ ನಾಯಿ ಬೊಗಳೋದು ಯಾವತ್ತಾದ್ರೂ ನಿಲ್ಲಿಸುತ್ತಾ ಅಂದರು. ಪಾಸ್ಟ್ರುಗಳು ಅವರು ನಮ್ಮಮ್ಮ ಹಿಂಗೆ ಕೇಳಿದ್ದು, ಕಳ್ಳನನ್ನು ಕಂಡ ನಾಯಿ ಯಾವತ್ತಾದ್ರೂ ಬೊಗಳೋದು ನಿಲ್ಲಿಸುತ್ತಾ? ಸಾಧಾರಣ ಸುಮ್ಗೆ ಬೊಗಳೋ ನಾಯಿಗಳೆಲ್ಲ ನಿಲ್ಲಿಸುತ್ತೆ, ಕಳ್ಳನನ್ನು ಕಂಡ ನಾಯಿ ಬೊಗಳೋದು ನಿಲ್ಲಿಸಲ್ಲ ಅಂತ. ಅವ್ರಿಗೆ ಸಾಕು ಅನಿಸ್ಬಿಡ್ತು. ಆಮೇ ಸಿ ಲಿಸನ್ ಟು ಮೈ. ಯೋಹಾನನೇ ಏರಿ ಬಾ. ಬರ್ಲಿಕ್ಕೆ ಹೋಗುವಂತ ಅನಾಹುತಗಳು, ಈ ಭೂಮಿಯಲ್ಲಿ ನಡಿಲಿಕ್ಕೆ ಹೋಗುವ ಮಹಾ ಉಪದ್ರವದ ಕಾಲಗಳು, ಅದರ ಪ್ರಯಾಸಗಳು, ಅದು ಭಯಂಕರವಾಗಿರುತ್ತೆ, ಭೀಕರವಾಗಿರುತ್ತೆ. 7 ಕಲಶಗಳು, ಉಪದ್ರವಗಳು, ಆಂಟಿ ಕ್ರೈಸ್ಟ್, ಕ್ರಿಸ್ತ ವಿರೋಧಿಯ ಚಟುವಟಿಕೆಗಳು, ಸಭೆ ಇಲ್ಲಿಂದ ಎತ್ತಲ್ಪಡುತ್ತೆ. ಕೃಪೆಯಿಂದ ರಕ್ಷಣೆ ಹೊಂದಿದವರೆಲ್ಲರೂ ಅವನ ಸಂಗಡ ಮಧ್ಯಾಕಾಶದಲ್ಲಿ ಭೇಟಿ ಆಗ್ತಾರೆ. ಒಂದು ಗುಂಪಿನ ಜನ ಇಲ್ಲಿ ಉಳಿಯುತ್ತಾರೆ. ಪ್ರತಿ ಕುಲಗಳಿಂದ 12,000 ಜನರು, 12 ಕುಲಕ್ಕೆ 12,000, 1,44,000 ಜನರು ಪರಿಶುದ್ಧರು ಅಲ್ಲಿರ್ತಾರೆ. ಇಲ್ಲಿ ಒಂದು ಗುಂಪಿನ ಜನ ಉಳಿಯುತ್ತಾರೆ. ಅವರು ಕೃಪೆಯಿಂದ ರಕ್ಷಣೆ ಹೊಂದಕ್ಕಾಗಲ್ಲ, ಅವರ ಕ್ರಿಯೆಯಿಂದ ರಕ್ಷಣೆ ಹೊಂದಬೇಕು. ಆ ಟೈಮಲ್ಲಿ ಇಲ್ಲಿ ಕ್ರಿಸ್ತ ವಿರೋಧಿ ತನ್ನ ಕಾರ್ಯವನ್ನು ಇಲ್ಲಿ ಬಿಚ್ಚಿಬಿಡ್ತಾನೆ. 666 ಕೇಳಿದ್ದೀರಾ? 666 ಮುದ್ರೆ ಹಾಕ್ತಾನೆ. ರೇಷನ್ ಅಂಗಡಿಗೆ ಹೋದ್ರೆ 666 ನಂಬರ್ ಇದ್ರೆ ರೇಷನ್, ಇಲ್ಲಾದ್ರೆ ಇಲ್ಲ. ಬೇಡ ಬಿಡು ರೇಷನು, ಬ್ರೆಡ್ ತಿಂತೀನಿ. ಬ್ರೆಡ್ ತಗೊಳಕ್ಕೆ ಅಂಗಡಿಗೆ ಹೋದ್ರೆ 666 ಇದೆಯಾ? ಇಲ್ಲ, ಅದು ಇಲ್ಲ. ಕೆಲವರು ಆ ಸಮಯದಲ್ಲಿ
ಕ್ರಿಸ್ತನಿಗಾಗಿ ಜೀವಿಸೋದಕ್ಕೆ ತೀರ್ಮಾನ ಮಾಡ್ತಾರೆ. ಪ್ರತಿಕೂಲಗಳ ಮಧ್ಯದಲ್ಲಿ, ಪ್ರಯಾಸಗಳ ಮಧ್ಯದಲ್ಲಿ, ಕಷ್ಟಗಳನ್ನು ಅನುಭವಿಸಿ ಆ ಸಮಯದಲ್ಲಿ ಕೆಲವರು ಈ 666 ಮುದ್ರೆ ಹಾಕಿಸ್ಕೊಳ್ಳದೆ ಸಾಯ್ತಾರೆ. ಅವರು ಪರಲೋಕ ಸೇರ್ತಾರೆ. ಅದು ಕೃಪೆಯಿಂದ ಆಗುವ ರಕ್ಷಣೆ ಅಲ್ಲ, ಕ್ರಿಯೆಯಿಂದ ಆಗುವ ರಕ್ಷಣೆ. ಅದಕ್ಕೆ ನಾನು ಹೇಳಿದ್ದು, ನಾವು ಉಳಿದಿರೋ ಕಾಲ ಇದು ಕೃಪೆಯ ಕಾಲ. ಇದು ಕೃಪೆಯ ಕಾಲ, ಕ್ರಿಯೆಯಿಂದ ಅಲ್ಲ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 8-9 ವಾಕ್ಯಗಳನ್ನು, ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದವರಾಗಿದ್ದೇವೆ, ನಮ್ಮ ಪುಣ್ಯ ಕ್ರಿಯೆಗಳಿಂದ ಅಲ್ಲ. ಆಮೇಲೆ ಲಿಸನ್ ಟು ಮೀ, ಇದೀರಾ ನೀವು ನನ್ನ ಜೊತೆ? ಯೋಹಾನನೇ ಆ ಉಪದ್ರವ ಬರೋದಕ್ಕೆ ಮುಂಚೆ ಇದೆಲ್ಲವನ್ನ ನಿಯಂತ್ರಿಸುವ ನಾನು, ಕಂಟ್ರೋಲ್ ನನ್ನ ಕೈಯಲ್ಲಿದೆ, ಬಾ ನಾನು ಅದನ್ನು ಫಸ್ಟ್ ತೋರಿಸ್ತೀನಿ, ಏರಿ ಬಾ. ಎಷ್ಟು ಜನರಿಗೆ ಅರ್ಥ ಆಗ್ತಿದೆಯೋ ಗೊತ್ತಿಲ್ಲ. ಕೆಲವರು ಯಾವಾಗಲೂ ನೋಡೋದು ಉಪದ್ರವನ್ನೇ, ಪ್ರಾಬ್ಲಮ್ ನೋಡ್ತಾ ಇದ್ದಾರೆ. ಅದಕ್ಕೆ ಅವರ ಮುಖ ಯಾವಾಗಲೂ ಬಾಡಿ ಇರುತ್ತೆ. ಆದರೆ ಇನ್ನು ಕೆಲವರು ಪ್ರಾಬ್ಲಮ್ ಅಲ್ಲ, ಪ್ರತಿಕೂಲ ಅಲ್ಲ, ಈ ಪ್ರತಿಕೂಲಗಳ ಮಧ್ಯದಲ್ಲಿ ಅವರು ದೇವರನ್ನ ಕಂಡಿರುತ್ತಾರೆ. ಅವರ ಮುಖ ಪ್ರಕಾಶವಾಗಿರುತ್ತೆ. ಹಲ್ಲೆಲೂಯಾ. ಅವರು ಎಷ್ಟೇ ಹೋರಾಟ ಬಂದರು, ಎಷ್ಟೇ ಪ್ರತಿಕೂಲ ಬಂದರು, ಎಷ್ಟೇ ನಿಂದೆ ಬಂದರು, ಎಷ್ಟೇ ಕಣ್ಣೀರು ಬಂದರು, ಎಷ್ಟೇ ರೋಗ ಬಂದರು, ಅವರು ಹೇಳ್ತಾರೆ, ಅದರ ಮೇಲೆ ಒಂದು ಸಿಂಹಾಸನ, ಪರಲೋಕದಲ್ಲಿ ಒಂದು ಸಿಂಹಾಸನ, ಸಿಂಹಾಸನದಲ್ಲಿ ಒಬ್ಬನು ಕುಳಿತಿದ್ದಾನೆ. ಅವನ ಕೈಯಲ್ಲಿ ನಿಯಂತ್ರಣ ಇದೆ. ಆಮೇಲೆ ಅವನು ನೋಡ್ತಾ ಇದ್ದಾನೆ. ಅವನನ್ನು ನೋಡಿದವರು ಪ್ರಾಬ್ಲಮ್ಗೆ ಹೆಚ್ಚು ಗಮನ ಕೊಡಲ್ಲ. ಏಳನೇ ಅಧ್ಯಾಯ 13ನೇ ವಾಕ್ಯದಿಂದ ಓದಿ. ಇದನ್ನು ನೋಡಿ ಹಿರಿಯರಲ್ಲಿ ಒಬ್ಬನು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡಿರುವವರಾದ ಇವರು ಯಾರು, ಎಲ್ಲಿಂದ ಬಂದರು? ನೋಡಿ, ಕೆಲವರು ಅಲ್ಲೆಲ್ಲ ಕೇಳ್ತಾ ಇದ್ದಾರೆ, ಇವರೆಲ್ಲ ಯಾರು, ಎಲ್ಲಿಂದ ಬಂದರು? ಅವಾಗ ಬ್ಯಾಂಗ್ಳೂರಿಂದ, ವಿಕ್ಟರಿ ಇಂಟರ್ನ್ಯಾಷನಲ್ ಸಭೆಯಿಂದ, ಎಲ್ಲಿಂದ ಬಂದರು ಎಂದು ನನ್ನನ್ನು ಕೇಳಿದ್ರು. ನಾನು ಹೇಳಿದೆ, ಅಯ್ಯ ನೀನೇ ಬಲ್ಲೆ. ಯಾರು ಹೇಳಿದ್ರು ಅದನ್ನು? ಯೋಹಾನನ್ ಹೇಳ್ತಾ ಇದ್ದಾನೆ. ಅಯ್ಯ ನೀನೇ ಬಲ್ಲೆ. ಸ್ತೋತ್ರ. ನನಗೊಂದು ಗುಂಪು ಜನ ಸಿಕ್ತು, ಅವ್ರು ಮಾತ್ರ ಗೊತ್ತು, ಇವರೆಲ್ಲ ಎಲ್ಲಿಂದ ಬಂದ್ರೋ ಗೊತ್ತಿಲ್ಲಪ್ಪ. ನೋಡಿ ಮುಂದಕ್ಕೆ ಓದಿ. ಅವನು ನನಗೆ, ಇವರು ಆ ಮಹಾ ಹಿಂಸೆಯನ್ನು ಅನುಭವಿಸಿ ಬಂದವರು, ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಹಲ್ಲೆಲೂಯಾ. ಮಹಾ ಹಿಂಸೆ, ಉಪದ್ರವಗಳು, ಕಷ್ಟಗಳು, ಪ್ರಯಾಸಗಳು, ಹೋರಾಟಗಳು, ಇದನ್ನೆಲ್ಲ ಸಹಿಸ್ಕೊಂಡು ದೇವ ನಾಮಕ್ಕಾಗಿ ನಿಂತವರು. ಹಲ್ಲೆಲೂಯಾ. ಇವರ ಬಟ್ಟೆ ಕರೆ ಆಯಿತು, ರಕ್ತದ ಕಲೆ ಆಯಿತು. ಆದರೆ ಪರಿಶುದ್ಧವಾದ ಯೇಸುವಿನ ರಕ್ತದಿಂದ ಇವರ ವಸ್ತ್ರ ತೊಳೆಯಲ್ಪಡುವುದರ ಮೂಲಕ ಶುಭ್ರ ವಸ್ತ್ರಧಾರಿಗಳಾಗಿ, ಆಮೇಲೆ ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು, ಎಲ್ಲೇ ಆಮೇಲೆ ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಆಮೆನ್. ಸಿಂಹಾಸನದಲ್ಲಿ ಕೂತಿರುವ ಆತನು ಒಂದು ಇವರು ಸಿಂಹಾಸನ ಕಂಡ್ರು, ಎರಡು ಸಿಂಹಾಸನದಲ್ಲಿ ಕುಂತಿರುವವನನ್ನ ಕಂಡರು. ದೇವರ ಸಿಂಹಾಸನದ ಕುರಿತು ಯೆಹೆಸ್ಕೇಲನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದಲ್ಲಿ
ಯೆಹೆಜ್ಕೇಲನಿಗೆ ದೇವರು ತೋರಿಸ್ತಾನೆ, ಮೋಶೆಗೂ ಮತ್ತು 70 ಜನರಿಗೂ ಇದೇ ದರ್ಶನ ತೋರಿಸ್ತಾರೆ. ವಿಮೋಚನ ಕಾಂಡ ಪುಸ್ತಕ 24ರಲ್ಲಿ. ಈಗ ದೇವರು ಯೋಹಾನನಿಗೂ ಅದೇ ದರ್ಶನ ತೋರಿಸ್ತಾ ಇದ್ದಾರೆ. ಸಿಂಹಾಸನ ರೂಢನಾಗಿರುವ ಯೇಸುವನ್ನ ನೋಡ್ತಾ ಇದ್ದಾರೆ. ಆಮೇನ್, ಆಮೇನ್. ಯೆಶಾಯ ಪ್ರವಾದಿ ಕಂಡ 6ನೇ ಅಧ್ಯಾಯದಲ್ಲಿ ಉನ್ನತ ಸಿಂಹಾಸನ ರೂಢನಾಗಿ ಇರುವುದನ್ನು ಕಂಡನು. ಅವನ ಸಿಂಹಾಸನ ಎಲ್ಲದಕ್ಕಿಂತ ಮೇಲೆ ಮೇಲೆ ಮೇಲೆ, ಅದರ ಮೇಲೆ ಒಬ್ಬನಿದ್ದಾನೆ. ಅವನ ಹೆಸರು ಕುರಿಯಾದಾತನು. ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಂದ ದೇವರಿಗೋಸ್ಕರ ದೇವರು ಆದುಕೊಂಡಂತ ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ರಕ್ತದಿಂದ ಅವರ ನಿಲುವಂಗಿಯನ್ನು ಶುಭ್ರಗೊಳಿಸಿಕೊಂಡಂತ ಭಕ್ತ ಜನರು ಕಾಣತಕ್ಕಂತೆ ಆ ಸಿಂಹಾಸನದ ಉನ್ನತವಾದ ಸಿಂಹಾಸನದಲ್ಲಿ ಸಿಂಹಾಸನ ರೂಢನಾಗಿರುವಂಥ ನನ್ನ ಯೇಸು. ಅದರ ಅರ್ಥ ಏನು ಪಾಸ್ಟ್ರಿ? ಯೋಹಾನನೇ, ನಾನು ನಿನಗೆ ತೋರಿಸ್ತೀನಿ, ಕಾಮ್, ಏರಿ ಬಾ. ನಿನ್ನ ರೋಗಕ್ಕಿಂತ, ನಿನ್ನ ಸಾಲಕ್ಕಿಂತ, ನಿನ್ನ ಕಷ್ಟಕ್ಕಿಂತ, ನಿನ್ನ ಹಿಂಸೆಗಿಂತ, ನಿನ್ನ ಪ್ರಾಬ್ಲಮ್ಗಿಂತ ಈ ಸಿಂಹಾಸನ ಉನ್ನತವಾಗಿದೆ. ಕುಟುಂಬಗಳಿಗೆ ನಿಮಗೆ ವಿರುದ್ಧವಾಗಿ ತಲೆ ಎತ್ತುವ ಅಂಧಕಾರ ಶಕ್ತಿಗಳಿಗಿಂತ ನನ್ನ ದೇವರ ಸಿಂಹಾಸನ is in control. My God is in control. ಹಾಗೆ ಅವನ ದರ್ಶನ ಕಂಡವನ ಮುಖ ಬಾಡಲ್ಲ. ಇದಲ್ಲ, ಇದಕ್ಕಿಂತ ತಾತನಂತ ಪ್ರಾಬ್ಲಮ್ ಬಂದ್ರೆ, because he lives, I can face tomorrow. Because the wind, all fear is gone. Because I know, yes I know, my future. My life is worth the living just because he lives. Tan valgaya agulamilla baaviyenna theediyil naan baaviyella tan kai Hallelujah. Amen. So, ಆರಾಧನೆ ಮಾಡುವವನ ಮುಖ ಬಾಡಲ್ಲ. ಅವನು ಯಾವಾಗಲೂ ಜಾಯ್ಫುಲ್ ಆಗಿರ್ತಾನೆ. ಆಮೇಲೆ ಇದರಿಂದ ಹೊರಗಡೆ ಹೋಗುವಾಗ ಮುಖ ಬಾಡದವರಾಗಲ್ಲ. ನಿನ್ನನ್ನು ನೋಡುವವನು ಹೇಳಬೇಕು, ಸಮಥಿಂಗ್ ಚೇಂಜ್. 40 ಹಗಲು 40 ರಾತ್ರಿ ಪರ್ವತದಲ್ಲಿ ಇದ್ದಂಥ ಮೋಶೆ ಪರ್ವತದಿಂದ ಕೆಳಗಡೆ ಇಳಿದು ಬಂದಾಗ ಅವನ ಚರ್ಮ ಪ್ರಕಾಶಿಸಿತು. ಇಲ್ಲಿಂದ ಹೊರಗಡೆ ಹೋಗುವಾಗ ನಿನ್ನ ಮುಖ ಕಳೆ ಕುಂದಿದಲ್ಲ, ಕಳೆ ಉಳ್ಳದಾಗಿರಲಿ. ಎದ್ದು ನಿಂತ್ಕೊಳ್ರಿ. ಒಂದೊಂದು ಆರಾಧನೆ, ಇಫ್ ಯು ಆರ್ ನಾಟ್ ಏಬಲ್ ಟು ವರ್ಷಿಪ್ ಹಿಯರ್,
ನಿನ್ನ ಆರಾಧನೆ ಇಲ್ಲಿ ನೀನು ಸಲ್ಲಿಸಕ್ಕಾಗಲಿಲ್ಲ ಆದರೆ ಹೌ ಕ್ಯಾನ್ ಯು ವರ್ಷಿಪ್ ಇನ್ ಹೆವನ್? ಸ್ತುತಿಗೆ ಯೋಗ್ಯನು ಮಹಿಮೆ ನನ್ನ ಕರಗಳೆತ್ತಿ ಎಂದು ನಿಮ್ಮನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿಮಗೆ ನನ್ನ ಕರಗಳೆತ್ತಿ ಎಂದು ನಿಮ್ಮನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. You are great, you do miracles so great. There is no one else like you. There is no one else like you. For you are great, you do miracles so great. There is no one else like you. There is no one else like you. ಆಮೇಲೆ ಆಮೇಲೆ ಎಷ್ಟು ಜನರಿಗೆ ದೈವ ಪ್ರಸನ್ನತೆ ರಿಯಲಿ ಎಂಜಾಯ್ ಮಾಡಿದ್ರಿ? ಏನಾದರೂ ಕಲ್ತ್ರ? ಪಕ್ಕದಲ್ಲಿರೋರು ಕೈ ಕೊಟ್ಟು ಮುಖ ನೋಡಿ ಹೇಳ್ರಿ, ಇನ್ನು ನಿಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗಿದೆ ಅಂತೇಳಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಕರ್ತನೆ, ಈ ಮುಂಜಾನೆಯಿಂದ ನಮ್ಮನ್ನು ಇಲ್ಲಿವರೆಗೂ ನಡೆಸ್ತೆ. ಥ್ಯಾಂಕ್ ಯು ಸೋ ಮಚ್. ಕರ್ತನೆ, ನಿನ್ನ ನಾಮಕ್ಕೆ ಮಹಿಮೆ ತರತಕ್ಕಂತೆ ಅದ್ಭುತ ಸೂಚಕ ಕಾರ್ಯಗಳಿಂದ ನಿನ್ನ ಜನರನ್ನ ಆಶೀರ್ವದಿಸು, ಬ್ಲೆಸ್ ಮಾಡ್ತಾನೆ. ಯೇಸುವಿನ ನಾಮದಲ್ಲಿ ಬೇಡ್ತಾನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ.